ಇಲ್ಲಿಗೆ ಬಂದ್ಮೇಲೆ ನನ್ನ ಮೈಂಡ್ ಸೆಟ್ ಚೇಂಜ್ ಆಯ್ತು, ನಾನ್ ಚೇಂಜ್ ಆದೆ, ಸುಮಾರು ವಿಷಯಗಳು ಚೇಂಜ್ ಆದ್ವು. ಆಮ್, ಏನೋ ಒಂದ್ ಮಾಡ್ಬೇಕು, ಎದ್ದೇಳ್ಬೇಕು ಅನ್ನೋದು ಫಸ್ಟ್ ಬಂದಿರೋದು ನನಗೆ. ನಾನು ಹೇಳ್ತಾನೆ ಇರ್ಲಿಲ್ಲ, 6 ಗಂಟೆ 6:30 ಹೇಳ್ತಿದ್ದೆ. ಬಟ್ ಈ ಒಂದು ಇದು ಬಂದ ಮೇಲೆ ನನಗೆ ಎದ್ದೇಳ್ಬೇಕು, ಕುತ್ಕೋಬೇಕು, 4 ಜನ ಜೊತೆ ಮಾತಾಡ್ಬೇಕು, ನಂದೇನಾದ್ರೂ ಇದ್ರೆ ಹೇಳ್ಬೇಕು, ಕೇಳ್ಬೇಕು ಅನ್ನುವಂತ ಮೈಂಡ್ ಸೆಟ್ ಬಂತು. ಅದಾದ್ಮೇಲೆ ನಾನು ಈ ಒಂದ್ 2-3 ತಿಂಗಳಿಂದ ಅಂತೂ ನಾನು ಹುಷಾರಿರ್ಲಿಲ್ಲ, ತುಂಬಾ ವೀಕ್ ಆಗ್ಬಿಟ್ಟಿದ್ದೆ. ಆ ಟೈಮಲ್ಲಂತೂ ನಾನು ಏನ್ ಮಾಡ್ಬೇಕಂತಾನೆ ತಿಳಿತಿರ್ಲಿಲ್ಲ. ಯಾವಾಗ್ಲೂ ನಂಗೆ ಶಿಲ್ಪ ಹೇಳೋಳು, ನೀನ್ ಆಗುತ್ತೆ ಆಗುತ್ತೆ, ನೀನ್ ಹುಷಾರಾಗ್ತೀಯ ಅನ್ಕೋ ದೊಡ್ಡಮ್ಮ. ಹಂಗ ಎಲ್ಲದಕ್ಕೂ ನಾನು ಅಳ್ತಿದ್ದೆ. ಆಕಿ ಫೋನ್ ಮಾಡಿದ ತಕ್ಷಣನೇ ನಾನು ಅಳಕ್ ಶುರು ಮಾಡ್ತಿದ್ದೆ. ನೀ ಅಳ್ಬಾರ್ದು ಅಂತೇಳಿ ಬಾಳ ಹೇಳ್ತಿದ್ಲಕ್ಕಿ ನನಗೆ. ಈ ತರ ನನ್ ಮೈಂಡ್ ಸೆಟ್ ತುಂಬಾ ವೀಕ್ ಇತ್ತು. ಈಗ ಇಲ್ಲಿಗ್ ಬಂದ್ಮೇಲೆ ನನಗೆ ಅನಿಸ್ತಿದೆ, ಸುಮಾರು ಚೇಂಜಸ್ ಆಗಿದೆ ನನ್ನಲ್ಲಿ. ಆಮೇಲೆ ನನ್ ಬಗ್ಗೆ ನಾನು ಕೇರ್ ಮಾಡ್ಕೋತಾ ಇದ್ದೀನಿ, ನನ್ಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದೀನಿ. ಏನ್ ಮಾಡದೆ ಹೋದ್ರು ಅಷ್ಟೊತ್ತು ನಾನು ಓದ್ತೀನಿ, ಕಲರಿಂಗ್ ಮಾಡ್ತೀನಿ, ಆಮೇಲೆ ಸ್ಟಿಚಿಂಗ್ ಮಾಡ್ತೀನಿ. ನನ್ಗೆ ಏನ್ ಹೊಲಿಬೇಕೋ ಅದ್ ಏನಾದ್ರೂ ಸ್ಟಿಚ್ ಕಲಿಬೇಕು ಅಂತಂದ್ರೆ ಕಲಿತೀನಿ, ಇನ್ನೂ ಕಲಿಬೇಕು ಅನ್ನೋ ಮನ್ಸಿದೆ. ಈ ತರ ನನ್ನ ಮೈಂಡ್ ಸೆಟ್ ಚೇಂಜ್ ಆದಾಗ ನೌ ಐ ಆಮ್ ಫೀಲಿಂಗ್ ವೆರಿ ವೆರಿ ಹ್ಯಾಪಿ. ಈಗ ಮೆಡಿಟೇಷನ್ ಅಂತಂದ್ರೆ, ಆ ಮೆಡಿಟೇಷನ್ ಅಲ್ಲಿ ಈ ತರ ಮೈಂಡ್ ಇದು ಹೋಗ್ಬಿಟ್ಟಿರುತ್ತೆ ಅಂತಂದ್ರೆ ನನಗೆ ಎಲ್ಲಿದ್ದೀನೋ ಅನ್ನೋದೇ ಗೊತ್ತಾಗಲ್ಲ. ಅಷ್ಟೊಂಥರ ಖುಷಿ ಅನ್ಸುತ್ತೆ ಮೆಡಿಟೇಷನ್ ಇಂದ ಹೊರಗೆ ಬಂದಾಗ. ಕೆಲವೊಂದು ಇದು ಕೇಳಿದಾಗ, ಹಾಡುಗಳನ್ನ ಅಥವಾ ಮೈಂಡ್ ಚೇಂಜಿಂಗ್ ಇವನ್ ಕೇಳಿದಾಗಂತೂ ಇನ್ನೂ ನನಗೆ ತುಂಬಾ ಖುಷಿ ಆಗುತ್ತೆ. ಈ ತರ ನಾ ಮೊದ್ಲು ಇರ್ಲಿಲ್ಲ. ನಾನಾಯ್ತು, ನನ್ ಕೆಲಸ ಆಯ್ತು, ಬೇರೆ ಯಾರ ಜೊತೆ ನಾ ಮಾತಾಡ್ತಿರ್ಲಿಲ್ಲ, ನಾ ಎಲ್ಲೋ ಹೋಗ್ತಿರ್ಲಿಲ್ಲ, ನಾನು ನನ್ ಮನೆ ಅಷ್ಟೇ. ಸೊ ಆಲ್ ದೀಸ್ ಆರ್ ದ ಚೇಂಜಸ್ ದಟ್ ಐ ಹ್ಯಾವ್ ನೌ. ಖುಷಿ ಅನ್ಸುತ್ತೆ, ನಂಗೆ ತುಂಬಾ ಖುಷಿ ಅನ್ಸುತ್ತೆ. ನಮ್ ತಂಗಿಯರು ಅಬ್ಸರ್ವ್ ಮಾಡಿದಾರೆ ನಾನು ಈಗ ಖುಷಿಯಾಗಿದ್ದೀನಿ ಅಂತ ಹೇಳಿ. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಸೀರೆ ಗೀರೆ ಉಟ್ಕೊಂಡು ಇತ್ತಿತ್ಲಾಗ ನಾನು ಬಾಳನ ಚೇಂಜ್ ಆಗಿದ್ದೀನಿ. ಖುಷಿ ಆಗಿದೆ, ತುಂಬಾ ಖುಷಿ ಅನ್ಸುತ್ತೆ ನನಗೆ. ವಿಜಯಲಕ್ಷ್ಮಿ, ಕಂಗ್ರಾಚುಲೇಷನ್. ಆಗ್ಲೇ ಕಣ್ಣಲ್ಲಿ ನೀರ್ ಬಂತು ನನಗೆ. ಹೆಸರಲ್ಲೇ ವಿಜಯ ಇದೆ ಅವರಲ್ಲಿ. ಎಕ್ಸಾಕ್ಟ್ಲಿ, ಐ ವಾಸ್ ಅಬೌಟ್ ಟು ಟೆಲ್ ವಾಣಿ. ವಿಜಯ ತೀರಾ ಏನು ಯಾವ್ದರಲ್ಲಿ ವಿಜಯ ಸಾಧಿಸ್ಲಿಲ್ಲ. ಬಟ್ ಈ ಇದಕ್ ಕೂಟಕ್ ಬಂದ ಮೇಲೆ, ಇದಕ್ಕೆ ಬಂದ ಮೇಲೆ ಐ ಥಿಂಕ್ ನಾನು ವಿಜಯ ಸಾಧಿಸಿದ್ದೀನಿ ಅಂತ ಅನಿಸ್ತಾ ಇದೆ. ಫುಲ್ ನನ್ನ ಆಟಿಟ್ಯೂಡ್ ಎಲ್ಲ ಚೇಂಜ್ ಆಗಿದೆ ನನಗೆ. ಮನ್ಸಲ್ಲಿ ಯಾವಾಗ್ಲೂ ಖುಷಿ ಇರುತ್ತೆ, ಯಾರ ಮೇಲೂ ನನಗೆ ಸಿಟ್ಟಿಲ್ಲ, ದ್ವೇಷ ಇಲ್ಲ, ಯಾರನ್ನ ದ್ವೇಷಿಸ್ಬೇಕು ಅನ್ನಲ್ಲ, ನನ್ನಲ್ಲಿ ಈಗೋ ಇಲ್ಲ. ಯಾರಿಗ ಈಗೋ ಇದೆ ಅವ್ರ ಪಾಡಿಗೆ ಅವ್ರು ಇರೋಲ್ದು, ಯಾಕಂತ ಸುಮ್ಮನೆ ಆಗ್ಬಿಟ್ಟೆ ನಾನು, ಯಾವ್ದು ತಲೆಯಲ್ಲಿ ಯೋಚನೆ ಮಾಡಲ್ಲ ಇವಾಗ. ತುಂಬಾ ಲೈಟ್ ಆಗಿ ಫೀಲ್ ಮಾಡ್ತೀನಿ ನಾನು ಇವಾಗ. ನನ್ಗೆ ಎಷ್ಟು ಬೇಕೋ ಅಷ್ಟು ತಿಂತೀನಿ, ನನ್ಗೆ ಏನ್ ಬೇಕೋ ಅದ್ ಮಾಡ್ತೀನಿ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ನಾವು. ಸಣ್ಣ ಪುಟ್ಟ ಎಕ್ಸರ್ಸೈಸ್ ಮಾಡ್ತೀನಿ. ಈ ಸರಿ ಹುಷಾರಿಲ್ಲದ ಬಂದ ಮೇಲೆ ಸ್ವಲ್ಪ ಎಕ್ಸರ್ಸೈಸ್ಗಳು ಕಡಿಮೆ ಆಗಿದಾವೆ, ಯಾಕಂದ್ರೆ ಇನ್ನೂ ಸ್ವಲ್ಪ ವೀಕ್ನೆಸ್ ಇದೆ. ಬಟ್ ಮಾಡ್ತೀನಿ, ನನ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಆ ಎಕ್ಸರ್ಸೈಸ್ ಎಲ್ಲ ಬೆಳಗ್ಗೆ ಮಾಡ್ತೀನಿ. ನಮ್ ಕಾಂಪೌಂಡ್ ಅಲ್ಲಿ ಜಾಗ ಇದೆ, ಸ್ವಲ್ಪ ವಾಕಿಂಗ್ ಮಾಡ್ತೀನಿ. ಕಮ್ಸೆ ಕಮ್ 20 ಮಿನಿಟ್ಸ್ ಆದ್ರೂ ವಾಕಿಂಗ್ ಮಾಡ್ತೀನಿ. ಆಮೇಲೆ ಕಾಲ್ಗೆ, ಕೈಗೆ, ಬಟ್ಟುಗಳಿಗೆ, ಗೋಣು, ಇದೆಲ್ಲ ಎಕ್ಸರ್ಸೈಸ್ಗಳನ್ನ ಸಣ್ಣ ಪುಟ್ಟ ಮಾಡ್ತೀನಿ. ಸ್ಟೋವ್ ಹತ್ರ ನಿಂತ್ರುನು ನಾನು ಕಾಲ್ಗಳಿಗೆ ಎಕ್ಸರ್ಸೈಸ್ ಮಾಡ್ತಿರ್ತೀನಿ, ಲಿಫ್ಟ್ ಮಾಡ್ತಾ ಇರ್ತೀನಿ. ಆತರ ಎಲ್ಲ ಇದನ್ನ ಮಾಡ್ಕೊಂಡು ಖುಷಿಯಾಗಿದ್ದೀನಿ ಅಂತ ಅನಿಸ್ತದೆ ನಂಗೆ. ತುಂಬಾ ಖುಷಿಯಾಗಿದ್ದೀನಿ. ಗುಡ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ವಿತ್ ಅಬಂಡೆನ್ಸ್, ಹೆಲ್ತ್, ಹ್ಯಾಪಿನೆಸ್, ಪೀಸ್ಫುಲ್ನೆಸ್. ಅಷ್ಟೇ ಹೇಳೋದು ನಿಮ್ಗೆ. ಥ್ಯಾಂಕ್ ಯು. ಸೆಲ್ಫ್ ಲವ್, ಸೆಲ್ಫ್ ಲವ್, ಸೆಲ್ಫ್ ಲವ್, ಸೆಲ್ಫ್ ಲವ್ ಜಾಸ್ತಿ ಬಂದಿದೆ ಈಗ ನನಗೆ. ಗೊತ್ತಾಗ್ತಾ ಇದೆ ನಿಮ್ ಮಾತಲ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ವಿಜಯಲಕ್ಷ್ಮಿ ಅವರೇ, ಗ್ರಾಟಿಟ್ಯೂಡ್ ಟು ಜಯಶ್ರೀ ಮತ್ತೆ ಶಿಲ್ಪಾಗೆ ತಲುಪಿಸ್ಬಿಡಿ. ಹೌದು, ನಾನು ಡೈಲಿ ಮಾಡ್ತಾನೆ ಇರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇವತ್ ಬೆಳಗ್ಗೆ ಫೋನ್ ಮಾಡಿನೂ ಹೇಳಿದೀನಿ ಆಕಿಗೆ. ನಂಗೆ ಬೆಳಗ್ಗೆ ಸಂಗೀತ ಅವ್ರು ಹೇಳ್ದಾಗ್ಲೇ ನಂಗೆ ಶಿಲ್ಪ ನೋಡ್ಬೇಕು, ಮಾತಾಡ್ಬೇಕು ಅನ್ನೋಂಗ್ ಆಯ್ತು ಅಂತ ತಕ್ಷಣ ಫೋನ್ ಮಾಡಿದ್ಲು. ಬಟ್ ಶಿಲ್ಪ ಸ್ಕೂಲ್ಗೆ ಹೋಗಿದ್ಲಲ್ವಾ, ಸಿಗ್ಲಿಲ್ಲ, ನಾನೇ ಮಾತಾಡ್ದೆ. ಖುಷಿ ಆಗಿತ್ತು, ತುಂಬಾ ಇದನ್ನ ಎಕ್ಸ್ಪ್ರೆಸ್ ಮಾಡಿದ್ಲು ಮಾತ್ರ. ಆಮೇಲೆ ಇಲ್ಲಿ ಹುಷಾರಿಲ್ದೇ ಇರೋವಾಗ ಇಲ್ಲಿ ಬಂದಾಗ ಹೇಳ್ದೆ ಅವಳಿಗೆ, ಎಷ್ಟು ಚೆನ್ನಾಗಿರೋ ಸೀರೆಗಳು ಇಟ್ಕೊಂಡಿದ್ಯಾ, ಆ ನೈಟಿ ಹಾಕೊಂಡು ಇರ್ಬೇಡ ನೀನು ಮನೆಯಲ್ಲಿ, ಚೆನ್ನಾಗಿರೋ ಸೀರೆಗಳು ಉಟ್ಕೋ,
ನೀನ್ ಇರೋವರೆಗೂ ನೀನ್ ತಾನೇ ಎಲ್ಲ ಎಂಜಾಯ್ ಮಾಡ್ಬೇಕು ಅಂತ ನಾ ಹೇಳಿದ್ದಕ್ಕೆ ಇವಾಗ ಮನೆಗೆ ಹೋದ್ಮೇಲೆ ಎಲ್ಲ ಸೀರೆಗಳು ಉಟ್ಕೊಂಡಿರ್ತಾಳೆ ಈಗ. ಒಂದೊಂದ್ ದಿನ ಒಂದೊಂದ್ ಸೀರೆ ಉಟ್ಕೊಂಡು ವಿಡಿಯೋ ಕಾಲ್ ಮಾಡ್ತಾಳೆ. ಅದ್ ನೋಡಿ ಖುಷಿ ಆಗತ್ ನಮ್ಗೆ. ಅದೊಂದ್ ಮಾಡ್ತಾ ಇದ್ದಾಳೆ. ಎಷ್ಟು ಸೀರೆ ಇಟ್ಕೊಂಡಿದ್ದಾಳೆ ಅಂದ್ರೆ ಅವಳ ಹತ್ರ ಕಲೆಕ್ಷನ್ ಅಷ್ಟಿದೆ ಅವಳ ಹತ್ರ. ಅಷ್ಟ್ ಇಟ್ಕೊಂಡು ನೀನು ಮನೇಲಿ ಯಾವ್ದೋ ನೈಟಿ ಹಾಕೊಂಡಿರ್ತೀಯಲ್ಲ, ನೀನು ಬಿಟ್ಬಿಡು ಅದನ್ನ ನೈಟಿನ ಅಂತ ಹೇಳಿದಕ್ಕೆ ಒಳ್ಳೊಳ್ಳೆ ಸೀರೆಗಳು ಉಟ್ಕೊಂತಾಳೆ ಈಗ. ಅದೊಂದ್ ಬಾಳ ಖುಷಿ ನಮ್ಗೆ ನೋಡಕ್ ಅವಳನ್ನ. ಆ ವಿಡಿಯೋ ಕಾಲ್ ಮಾಡ್ದಾಗಂತೂ ನಮ್ಗೆ ಬಹಳ ಖುಷಿ ಆಗತ್ತೆ. ವೆರಿ ಗುಡ್. ವಿಜಯಲಕ್ಷ್ಮಿ, ಇನ್ನೇನು ನಿಮ್ಗೆ ಇವತ್ತು ಹ್ಯಾಪಿನೆಸ್ ಸಿಕ್ಬಿಟ್ಟಿದೆ, ಅದನ್ನೇ ಜಾಸ್ತಿ ಅಟ್ರಾಕ್ಟ್ ಮಾಡ್ಕೊಳ್ಳಿ, ಹೆಲ್ತ್ ಜಾಸ್ತಿ ಅಟ್ರಾಕ್ಟ್ ಮಾಡ್ಕೊಳ್ಳಿ. So, ಈಗ ವಿಜಯಲಕ್ಷ್ಮಿ ಅವರು ಮಹಾಲಕ್ಷ್ಮಿ ಆಗಿದ್ದಾರೆ ಅಲ್ವಾ? ನೋಡಿ ನಿಮ್ ಮಗಳು ಬಂದ್ರು ನೋಡಿ ಅಲ್ಲಿ. ಹಾ, ಬಂದ್ರು ನಿಮ್ ಮಗಳು. just ಬಂದಿದ್ದೀನಿ. ಹಾ ಸೊ ಹಂಗೆ ಮಮ್ಮಿ ಮಾತಾಡ್ತಾ ಇದ್ರಲ್ಲ ಕೇಳಿಸ್ಕೊತಾ ಇದ್ದೆ. So ಹೌದಾ? ಹಾಗೆ just ಎಲ್ಲಾರ್ನ ನೋಡೋಣ ಅಂತ ಜಸ್ಟ್ ಹಂಗೆ ಬಂದೆ. ವೆರಿ ಗುಡ್ ಶಿಲ್ಪಾ. ಬೆಳಿಗ್ಗೆ ಅಂತೂ ಮುಖಾನೇ ತೋರ್ಸಲ್ಲ ಪರ್ದೆ ಹಿಂದೆ. ಇನ್ನೊಬ್ರು ಇಲ್ಲಿ ಪರ್ದೆ ಹಿಂದೆ ಬಚ್ಚಿಟ್ಕೋತಾ ಇದಾರೆ, ಯಾವಾಗ ಈ ಕಡೆ ಬರ್ತಾರೆ ಗೊತ್ತಿಲ್ಲ. ಯಾರೋ ಒಬ್ರು ಇದಾರೆ ಒಟ್ನಲ್ಲಿ. ಇಲ್ಲ ಮ್ಯಾಮ್, ನಾನು ಟೂತ್ ಇದ್ರಿಂದ ನಾನು ಮಾಸ್ಕ್ ಹಾಕಿರೋದ್ರಿಂದ ಓಪನ್ ಮಾಡ್ತಾ ಇಲ್ಲ ಅಷ್ಟೇ. ರೀ, ನನ್ನ ಅಲ್ಲಿ ನೋಡ್ರಿ ಹೆಂಗಿದೆ, ನಾನ್ ನೋಡ್ರಿ ನನ್ನನ್ ನೋಡ್ರಿ. ಯಾಕ್ರಿ ತಲೆ ಕೆಡ್ಸ್ಕೊತೀರಾ? ನನ್ಗೆ ಒಂಥರ ಮೇಡಮ್ ಅದು. ಇಲ್ಲೆಲ್ಲ ನಮ್ಮೋರೇ ಇರೋದ್ರಿ, ಎಲ್ಲ ನಮ್ಮೋರೇ ಇರೋದು, ಯಾಕೆ ತಲೆ ಕೆಡ್ಸ್ಕೊತೀರಾ? ಸ್ಕೂಲಲ್ಲೂ ಅಷ್ಟೇ ಫುಲ್ ಡೇ ನಾನು ಮಾಸ್ಕ್ ಅಲ್ಲೇ ಇರ್ತೀನಿ. ಇನ್ನೊಂದು ಎಷ್ಟ್ ದಿನನೋ, ಇನ್ನೊಂದು 3-4 ಡೇಸ್ ಅನ್ಕೊಂಡಿದೀನಿ. ನೋಡೋಣ, ಯೂನಿವರ್ಸ್ ಬೇಗ ಬ್ಲೆಸ್ ಮಾಡಿದ್ರೆ ಶ್ರಾವಣ ಮಾಸಕ್ಕೆ ರೆಡಿ ಆಗ್ಬೇಕು ಅಂತ ಅಂದಿವ್. ಶ್ರಾವಣ ಮಾಸಕ್ಕೆ ರೆಡಿ. ಓಕೆ, ಸೊ ನೀವಿವಾಗ ಹಿರಿಯರಿದ್ದೀರಾ ಈ ಗ್ರೂಪ್ ಅಲ್ಲಿ. ವಿಜಯಲಕ್ಷ್ಮಿ, ಎಲ್ಲರಿಗಿಂತ ದೊಡ್ಡವ್ರು ನೀವಿದ್ದೀರಾ, ಆಯ್ತಾ? ಏನ್ ಮೆಸೇಜ್ ಕೊಡ್ಬೇಕು ಅಂತಿದ್ದೀರಾ ನಮ್ಗೆಲ್ರಿಗೂನು? ಐ ಥಿಂಕ್ ಶಿ ಈಸ್ ಓನ್ಲಿ ದ ಎಲ್ಡೆಸ್ಟ್ ಒನ್ ಅಂತ ಅನ್ಸುತ್ತೆ. ನಾನು ಇನ್ನೊಂದ್ ಮಾತು ಹೇಳ್ಬೇಕು ಅನ್ಕೊಂಡಿದೀನಿ. ಹೇಳಿ. ನಾನು ಎಲ್ಡೆಸ್ಟ್ ಏನೋ ನಿಜ, ಬಟ್ ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಯಾವುದೇ ತರ ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ. ಯಾರಿಗೆ ಒಂದು ತಿಳುವಳಿಕೆ ಹೇಳ್ಬೇಕಂದ್ರೂ ನನಗೆ ಏನು ಬರೋದಿಲ್ಲ. ಇಲ್ಲಿವರೆಗೂ ನನ್ಗೇನ್ ಬರ್ತಾನೂ ಇರ್ಲಿಲ್ಲ, ನಂಗೆ ಬರೋದೂ ಇಲ್ಲ. ಐ ಆಮ್ ಸೋ ಸಿಂಪಲ್ ದಟ್ ಅಷ್ಟೇ. ನಾನಾಯ್ತು, ನನ್ನ ಮನೆ ಆಯ್ತು, ನಾನು ಯಾರಿಗೇನ್ ಏನ್ ಹೇಳಕ್ ಹೋಗಲ್ಲ, ಕೇಳಕ್ ಹೋಗಲ್ಲ, ಹಿಂಗೆ ಇದ್ದಿದ್ ನಾನು. ಈಗ್ಲೇ 4 ಮಾತಾಡ್ತಾ ಇದ್ದೀನಿ ಅಷ್ಟೇ. ಇದೇನೆ ನೀವು ಮೆಸೇಜ್ ಕೊಡ್ತಾ ಇದ್ದೀರಲ್ಲ, ಇಂಡೈರೆಕ್ಟ್ ಆಗಿ ನಮ್ಗೆಲ್ರಿಗೂ ಮೆಸೇಜ್ ಕೊಡ್ತಾ ಇದ್ದೀರಲ್ಲ. ಇನ್ನೇನು, ನೀವ್ ನೋಡಿ ನಿಮ್ ಮನೆ ನೋಡಿ, ನಿಮ್ ನೋಡ್ಕೊಳ್ಳಿ, ನಿಮ್ ಮನೆ ನೋಡ್ಕೊಳ್ಳಿ ಅಷ್ಟೇ, ಇನ್ನೇನು ಬೇರೆ ತಲೆ ಕೆಡ್ಸ್ಕೊಂಬಾರ್ದು. ಇಲ್ಲ. ಓಕೆ, ಇನ್ನೇನಾದ್ರು ಮಾತಾಡ್ತೀರಾ? ಅಷ್ಟೇನಾ? ಇಲ್ಲ, ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ವಿಜಯಲಕ್ಷ್ಮಿ. Thank ಐ you. ಥಿಂಕ್ ಒಂದು ಯುದ್ಧನೇ ಗೆದ್ಕೊಂಡ್ ಬಂದಿದ್ದೀರಾ ನೀವು, ಅದಕ್ಕೆ ನಿಮ್ಮ ಹತ್ರನೇ ಮಾತಾಡ್ಸ್ಬೇಕು ಅಂತ ಅನ್ನಿಸ್ತು. ಹೌದು, ಯುದ್ಧನೇ ಗೆದ್ದಂಗ ಆಯ್ತು ನನಗೆ. ತುಂಬಾ ಅಂದ್ರೆ ತುಂಬಾ ತ್ರಾಸಾಗಿತ್ತು ನನಗೆ. ಒಂದ್ ಯುದ್ಧನೇ ಗೆದ್ದಂಗ ಆಯ್ತು. ಸೊ ವಿಜಯಲಕ್ಷ್ಮಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಯುದ್ಧ ಗೆಲ್ಲೋದಿಕ್ಕೆ ನಮ್ಮ ಕ್ಲಾಸು ನಿಮ್ಗೆ ಯಾವ ತರ ಹೆಲ್ಪ್ ಆಯ್ತು? ಹೆಲ್ಪ್ ಆಯ್ತಾ? ಫಸ್ಟ್ ಆಫ್ ಆಲ್ ಹೆಲ್ಪ್ ಆಗ್ಲಿಲ್ವಾ? ಇಲ್ಲ, ಹೆಲ್ಪ್ ಆಯ್ತು. ನೀವು ಹೇಳಿದ್ರಲ್ಲ, ಯಾವಾಗ್ಲೂ ನೀವು ನಿಮ್ ಪಾದಗಳನ್ನ ನೆಲಕ್ಕೆ ಹಚ್ಚಿ ಇಡ್ರಿ ಅಂತ. ಅವತ್ತಿಂದ ನಾನು ಹಂಗೆ ಮಾಡ್ತಾ ಇದ್ದೀನಿ. ಅದು ಒಂಥರ ಧೈರ್ಯ ಬಂತು ನನ್ಗೆ. ಆಮೇಲೆ ಇವ್ರಿಬ್ರು ಅಂತೂ ಯಾವಾಗ್ಲೂ ಹೇಳೋರು ನನ್ಗೆ, ಯಾವ್ದೊಂದಕ್ಕೂ ನಾ ಹಿಂಗಾಗ್ತಾ ಇದೆ, ಹಂಗಾಗ್ತಾ ಇದೆ ಅಂತ ಅನ್ಕೋಬೇಡ ನೀನ, ಆಗಲ್ಲ, ಮುಂದೆ ನನ್ ಒಳ್ಳೇದಾಗುತ್ತೆ ಅಂತ. ಈ ತರ ನೀನ್ ಯಾಕೆ ಯೋಚನೆ ಮಾಡಲ್ಲ, ಬರೇ ನೆಗೆಟಿವ್ ಯಾಕೆ ಥಿಂಕ್ ಮಾಡ್ತೀಯಾ ಅಂತ. ನನ್ಗೆ ಗೊತ್ತಿಲ್ಲ, ನನ್ಗ ಇದ್ರೊಳಗ ಆ ತರಾನೇ ಬಂದ್ಬಿಟ್ಟಿದೆ ನಾನು. ನನ್ಗೆ ಹಂಗೆ ಅನಿಸ್ತದ, ಏನ್ ಮಾಡ್ಲಿ ಅಂತ. ಶಿಲ್ಪಾನು ಹಗ್ಲೆಲ್ಲ ಹೇಳಕ್ಕೆ ನನ್ಗ, ಹಂಗೆಲ್ಲ ಇದು ನೆಗೆಟಿವ್ ಯೋಚನೆ ಮಾಡ್ಬೇಡ ದೊಡಮ್ಮ, ನೀನ್ ಯಾವಾಗ್ಲೂ ಆಗುತ್ತೆ, ಇವತ್ತು ಆಗುತ್ತೆ, ಈ ತರ ಅನ್ಕೋ ನೀನು ಅಂತೇಳಿ. ಅಲ್ಲಿಂದ ಶುರು ಮಾಡಿದ್ ನಾನು. ಹೌದ್ ಬಿಡು, ಆಗ್ಬೋದೇನೋ, ಆಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ. ಅದನ್ನ ಕಲ್ತಿದ್ದು ನಾ ಇಲ್ಲಿ ಬಂದೇನೆ ಕಲ್ತಿರೋದು. ನನಗ್ ಮೊದ್ಲು ಇರ್ಲಿಲ್ಲ ಇದೆಲ್ಲ. ಆಗ್ಬಹುದು, ಈ ತರ ಯಾವ ಇದನ್ನು ಇರ್ಲಿಲ್ಲ. ಆಗ್ಲಿಲ್ವಲ್ಲ ಈ ತರ ನೆಗೆಟಿವ್ ಇದ್ರಲ್ಲೇ ಇರ್ತಿದ್ದೆ ನಾನು. ಯಾವ ಕೆಲ್ಸನೂ ಆಗ್ಲಿಲ್ಲ, ಇದಾಗ್ಲಿಲ್ಲ, ಈ ತರಾನೇ ಯೋಚನೆ ಮಾಡ್ತಿದ್ದೆ. ಅದೇ ಹೇಳಿದೆ, ನಾ ಫಸ್ಟ್ ಹೇಳಿದೆ ನಿಮ್ಗೆ, ನನ್ ಮೈಂಡ್ ಸೆಟ್ ಚೇಂಜ್ ಆಯ್ತು ಅಂತ. ಫುಲ್ ಮೈಂಡ್ ಸೆಟ್ ಚೇಂಜ್ ಆಯ್ತು ನಂದು. ನಾ ಇಲ್ಲಿ ಜಾಯಿನ್ ಆಗೋ ಮುಂದೆನೆ ನಾನ್ ನಿಮ್ಗೆ ಹೇಳಿದ್ದೆ, ನನ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು ನಾನು ಅಂತ ಹೇಳಿ. ಅದೇನ್ ಅನ್ಕೊಂಡ್ ಬಂದಿದ್ರ ಉದ್ದೇಶ ಸಂಪೂರ್ಣ ಆಗಿದೆ ಅಲ್ವಾ? ಅದಾಗಿದೆ ನನಗೆ. ಎಷ್ಟು ದಿನ? ಹೇಳಿ. ಅದೇ ನನಗೆ ತುಂಬಾ ಖುಷಿ ಆಗಿದೆ. ಇನ್ನು ನನಗೆ ಬೇಕಾಗಿರೋದು ಏನಿಲ್ಲ ಅಂತ ಅನ್ಸುತ್ತೆ. ನನಗೆ ದೇವ್ರೆಲ್ಲಾ ಕೊಟ್ಟಿದ್ದಾನೆ, ನಾ ಯಾವ್ದಕ್ಕೂ ಆಸೆ ಮಾಡಲ್ಲ.
ಇಲ್ಲಿ ನಿಮ್ ಜೊತೆ ಎಲ್ಲ ನಾನು ನಿಂತ್ಕೊಂಡು ನಕ್ಕೊಂಡು ಮಾತಾಡ್ಕೊಂಡು ನಂದ ಇನ್ನು ಮುಂದಿಂದ ಪಯಣ ಸುಖವಾಗಿ ಬೆಳೆಸಿದ್ರೆ ಸಾಕು ಅಂತ ಅನ್ಸುತ್ತೆ. ಓಕೆ, ಇನ್ನೇನು ವೆರಿ ಗುಡ್. ಬೇಕು ಬೇಕು ಅದು ಬೇಕು ಇದು ಬೇಕು ಈ ತರ ಆ ತರ ಅದ್ಯಾವ್ದು ಇಲ್ಲ ನನಗೆ. ಎಷ್ಟ್ ದಿನ ಆಯ್ತು ನೀವು ಖುಷಿಯಾಗಿರ್ಬೇಕು. ನಮ್ ಕಮ್ಯುನಿಟಿಗೆ ಜಾಯ್ನ್ ಆಗಿ ಎಷ್ಟ್ ದಿನ ಆಯ್ತು ನೀವು? ಐ ಥಿಂಕ್ 3ನೇ ವರ್ಷ ಇರ್ಬೇಕಿದು. ವಾವ್, 3 ವರ್ಷದ ಸತತ ಜರ್ನಿ. ಹಾ. Congratulations. 75 years lady, when you can do, why we can't do? ನಾವೇನಿಕ್ ಮಾಡಕ್ ಆಗಲ್ಲ ಅಲ್ವಾ? ನಾವೆಲ್ರೂ ಮಾಡ್ಬೋದಾ? ಎಸ್ ಮಾಡ್ಬೋದು. ಮನ್ಸ್ ಮಾಡಿದ್ರೆ ಎಲ್ರು ಮಾಡ್ಬೋದು, ಬಟ್ ಮನ್ಸ್ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ಮಾತಾಡಿದೀರಾ. ಮೋಸ್ಟ್ಲಿ ಸ್ಟ್ರೈನ್ ಅಂತೂ ಮಾಡಿಲ್ಲ ಅನ್ಕೋತೀನಿ ನಿಮ್ಗೆ ಇಲ್ಲ ಇಲ್ಲ ಇಲ್ಲ, ಈಗ ಏನು ಇಲ್ಲ ನನ್ಗೆ, ಯಾವ ತ್ರಾಸು ಇಲ್ಲ. ಇವಾಗ ಮಾಡ್ತೀನಿ, ಮನೆ ಕೆಲಸ ಎಲ್ಲ ಮಾಡ್ತೀನಿ, ನಾನೇ ಮಾಡ್ತೀನಿ. ಯಾವ್ದಕ್ಕೂ ಕೆಲ್ಸದವ್ರನ್ನ ಇಟ್ಕೊಂಡಿಲ್ಲ, ಏನು ಇಲ್ಲ, ನಾನೇ ಮಾಡ್ಕೋತೀನಿ ಎಲ್ಲಾನು. ವೆರಿ ಗುಡ್, ವೆರಿ ಗುಡ್. ಏನು ಇಲ್ಲ. ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫಾರ್ಮೇಶನ್ ಆಗಿದೆ. ಹಾಸಿಗೆ ಮೇಲೆ ಇದ್ದಿದ್ ವ್ಯಕ್ತಿ ಬಹಳ ವೀಕ್ ಆಗಿದ್ರು. ನನ್ನ ವಾಯ್ಸ್ ಅವತ್ತು ಕೇಳಿಸ್ಕೊಂಡಿದ್ದೆ. ಹಾಸಿಗೆ ಮೇಲೆ ಮಲ್ಕೊಂಡೇ ಮಾತಾಡಿದ್ರು. ನನಗೆ ಯಾಕೆ ಆ ಸಮಯದಲ್ಲಿ ಮಾತಾಡಕ್ಕೆ ದೇವರು ಒಂದು ಬುದ್ಧಿ ಕೊಟ್ನೋ ಗೊತ್ತಿಲ್ಲ. ಜಯಶ್ರೀ ಅವರು ನನ್ ಮೇಲೆ ಅಷ್ಟೇ ನಂಬಿಕೆ ಇಟ್ಕೊಂಡು ಫೋನ್ ಮಾಡಿದ್ರು. ಎಲ್ಲ ಒಂದು ಧೈರ್ಯ, ಒಂದು ನಂಬಿಕೆ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ಮಾತಾಡಿದ್ದು ಅವ್ರ ಹತ್ರ. ಏನೋ ಇವತ್ತು ಈ ತರ ಕೂತಿದ್ದಾರೆ ಅಂದ್ರೆ ನಾನು ಗ್ರಾಟಿಟ್ಯೂಡು, ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಸಾಲದು. ಯೂನಿವರ್ಸಿಗೆ, ಕಮ್ಯುನಿಟಿಗೆ, ಇವರು ಎಲ್ಲರೂ ಪ್ರೇಯರ್ಸ್ ಮಾಡಿದ್ದಾರೆ. ಸ್ಪೆಷಲ್ ಪ್ರೇಯರ್ಸ್ ವಿಜಯಲಕ್ಷ್ಮಿಗಾಗಿದೆ. ಸೊ ಇವತ್ತಿನ ದಿನ ಹುಟ್ಟದಬ್ಬ ಕೂಡ ಆಚರಿಸ್ಕೊಳಕ್ ಬಂದಿದ್ದಾರೆ. ಮೇ ಬಿ ಅವ್ರ ಹುಟ್ಟದಬ್ಬ ಆಚರಣೆ ಮಾಡೇನೆ ನೆಕ್ಸ್ಟ್ ಹೋಗೋಣ. ಓಕೆನಾ? ಓಕೆ. ಎಸ್, ಎಲ್ಲರ ಹತ್ರ ಹೂವ ಇದೆ ಅನ್ಕೋತೀನಿ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಪ್ರೇಯರ್ ಮಾಡಿದ್ದಾರೆ ನನ್ಗೋಸ್ಕರ. ಸ್ಪೆಷಲಿ ಶಿಲ್ಪಾ ಅಂಡ್ ನಮ್ ತಂಗಿ, ಎಲ್ಲರಿಗೂ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ಓಕೆ, ಪ್ರೇಯರ್ಸ್ ಅಂತ ಬಂದಾಗ ಅವರು ತುಂಬಾ ಫೋಕಸ್ ಮಾಡಿ ಮಾಡ್ತಾ ಇದ್ದಿದ್ದು ಅವರು ಅಮ್ಮ ಮಗಳು ಹೀಲಿಂಗ್ ಪ್ರೇಯರ್ಸ್, ಹೋಪೋನೋಪೋನೋ ಪ್ರೇಯರ್ಸ್. ಹೌದು. ಹೋಪೋನೋಪೋನೋ ಪ್ರೇಯರ್ಸ್. ಆಮೇಲೆ ನಿಮಗೆ ಯಾವ ಟೆಕ್ನಿಕ್ ನೀವು ಆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರಿ ವಿಜಯಲಕ್ಷ್ಮಿ? ನಿಮ್ ಬಾಯಲ್ಲೇ ಕೇಳೋಣ, ಯಾವ ಟೆಕ್ನಿಕ್ ನಮ್ದ್ರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು? ಇದು ಓಪನ್ ಅಪ್ ಪ್ರೇಯರ್ಸ್ ಅಂತ ಮಾಡ್ತಿದ್ದೆ ನಾನು. ಅದು ಬಾಳ ಹೇಳ್ತಿದ್ರಲ್ಲ ಅವಾಗ, ಮಧ್ಯಾಹ್ನ ಎಲ್ರು ಮಲ್ಕೊಂಡಾಗ ನಾನು ಅದನ್ನೇ ಪ್ರೇಯರ್ ಮಾಡ್ಕೊಂಡೆ ಮಲಗಿರ್ತಿದ್ದೆ. ವೆರಿ ಗುಡ್, ವೆರಿ ಗುಡ್. ಹೀಲಿಂಗ್ ಪ್ರೇಯರ್ಸ್ ಮಾಡಿದೀರಾ ಅಂಡ್ ಗ್ರೌಂಡಿಂಗ್ ಆಕ್ಟಿವಿಟಿ ಚೆನ್ನಾಗಿ ಮಾಡಿದೀರಾ. ಸೊ ಇವಾಗ ನಿಮ್ ಫೇಸ್ ನ ಒಂಚೂರು ಓಪನ್ ಮಾಡ್ಬಿಟ್ಟಿದ್ರೆ ಬರ್ಡೇ ನ ಸೆಲೆಬ್ರೇಷನ್ ಮಾಡಬಹುದಲ್ಲ. ನನಗೆ ಅದೇ ಏನಂತ ಗೊತ್ತಾಗ್ತಿಲ್ಲ. ಆ ಮ್ಯೂಟ್ ಇದೆಯಲ್ಲ, ಅದ್ರ ಪಕ್ಕನೇ ಒಂದು ವಿಡಿಯೋ ಅಂತ ಇದೆ ನೋಡಿ, ಟ್ರೈ ಮಾಡಿ. ಪಕ್ಕದಲ್ಲೇ ಇದೆ. ನೋಡೋಣ, ಲಾಸ್ಟ್ ಟ್ರೈ ಮಾಡೇ ಬಿಡಿ. ಯಾವ್ದಾರ ಮೊಬೈಲ್ ಲಿಂಕ್ ತೋರ್ಸಿದ್ರೆ ಅವ್ರಿಗೆ ಶಿಲ್ಪಂದ ಹಿಂಗೆ ಇಲ್ಲಿದೆ ಅಂತ ಅವ್ರು ಬಂತಾ? ಬಂದಿಲ್ಲ. ಇಲ್ಲ ನೋಡಿ, ಇನ್ನೊಂದ್ಸತಿ ಟ್ರೈ ಮಾಡಿ, ಇಲ್ಲ ಅಂದ್ರೆ ಹಂಗೆ ಮಾಡೋಣ. ನಾನು ವಿಡಿಯೋ ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಇದನ್ನೇ ಆಗ್ತಿಲ್ಲ. ಹೌದಾ? ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಬೇಕು. ನಂದು ಫಸ್ಟ್ ಹಿಂಗೆ ಚೇಂಜ್ ಮಾಡ್ಬೇಕಂತ ಕಾಣುತ್ತೆ. ನಾನು ಅದು ಗ್ರೂಪ್ ಅಲ್ಲಿ ಸ್ಕ್ರೀನ್ ಶಾಟ್ ತೆಗೆದು ಆ ಕ್ಯಾಮೆರಾದು ರೌಂಡ್ ಮಾಡಿ ಕಳ್ಸಿದೀನಿ ನೋಡಿ. ಒಂದ್ಸತಿ ನೋಡಿ, ಏನಾದ್ರೂ ಹೆಲ್ಪ್ ಆಗತ್ತೇನೋ. ವಾಟ್ಸಪ್ ಹೋಗಿ ನೋಡ್ಬೇಕು ನೀನ್ ಅದನ್ನ. ಹೌದಾ? ಕಲ್ಯಾಣಿ ಅವ್ರು ಕಳ್ಸಿದಾರಂತೆ, ಅದನ್ನ ನೀವು ವಾಟ್ಸಪ್ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ನಿನ್ಗೆ ಏನ್ ಟಚ್ ಮಾಡ್ಬೇಕು ಅಂತ. ಇನ್ನು 4-4 ಜನ ಇವಾಗ ಸಂಗೀತ ಮೇಡಮ್ ಜಾಯ್ನ್ ಆದ್ರು. ಅವ್ರಿಗೊಂದ್ ಜಸ್ಟ್ ಒಂದ್ ಬ್ರೀಫ್ ಆಗಿ ಹೇಳಿದ್ರೆ ಸೊ ದಟ್ ದೇ ವಿಲ್ ಆಲ್ಸೋ. ಎಸ್, ವಿಜಯಲಕ್ಷ್ಮಿ ಅವರು ಆಕ್ಚುಲಿ ಅವ್ರದ್ದು ಬರ್ಡೇ ಇದೆ ಇವತ್ತು. ಅದಕ್ಕೆ ಅವ್ರದ್ದು ಸೆಲೆಬ್ರೇಷನ್ ಮಾಡಿ ಆಮೇಲೆ ಇವತ್ತಿಂದ ಏನಿದೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ವಿಜಯಲಕ್ಷ್ಮಿ ಅವರು ಒಂದು ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಿದ್ರು. ಯಾರು ಲೇಟ್ ಆಗಿ ಜಾಯ್ನ್ ಆಗಿದ್ದೀರಾ, ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಶಿ ಇಸ್ 75 years ಓಲ್ಡ್ ವಿಮೆನ್. 75 ವರ್ಷ ಕಂಪ್ಲೀಟ್ ಆಗಿದೆ. ಇವತ್ತು ಬರ್ಡೇ ಸೆಲೆಬ್ರೇಷನ್. ಅದ್ರ ಜೊತೆಗೆ 3 years ಇಂದ ಈ ಕಮ್ಯುನಿಟಿಲಿ ಇದ್ದಾರೆ. 3 years ಇಂದ ಒಂದೇ ಸಮ ಪ್ರಾಕ್ಟೀಸಸ್ ಮಾಡ್ತಾ ಇದ್ದಾರೆ. ಅಂಡ್ ಬೆಳಿಗ್ಗೆ ಹೊತ್ತು ಶ್ರದ್ಧೆಯಾಗಿ ಎದೊಳ್ತಾರೆ. ಐ ಥಿಂಕ್ ಅವರು ಹುಷಾರ್ ತಪ್ಪದ ಮೇಲೆನೆ ಕನ್ಸಿಸ್ಟೆನ್ಸಿ ಇಶ್ಯೂ ಇದ್ದಿದ್ದು. ಅದಕ್ಕೆ ಮುಂಚೆ ಡೈಲಿ ಜಾಯ್ನ್ ಆಗ್ತಾ ಇದ್ರು ವಿಜಯಲಕ್ಷ್ಮಿ. ಹುಷಾರ್ ತಪ್ಪಿ ತುಂಬಾ ವೀಕ್ ಆಗಿ ಬೆಡ್ ರಿಡನ್ ಆಗಿ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ.
ಅಂಡ್ ಜಯ ವಿಜಯ್ ತರ ಜಯಶ್ರೀ ಮತ್ತೆ ಶಿಲ್ಪಾ ಕೂಡ ಅವರಿಬ್ಬರನ್ನ ಕರ್ಕೊಂಡು ಬಂದಿದ್ದಾರೆ ವಾಪಸ್ಸು. ಸೊ ಇದು ವಿಜಯಲಕ್ಷ್ಮಿ ಅವರ ಪರಿಚಯ. ಅಂಡ್ ಅವರು ಹುಬ್ಳಿ ಅಲ್ವಾ ವಿಜಯಲಕ್ಷ್ಮಿ ನೀವಿರೋದು ಇವಾಗ? ಹೌದು. ಹುಬ್ಳಿಯಿಂದ ಕನೆಕ್ಟ್ ಆಗಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಹುಬ್ಳಿಯಿಂದ ಕನೆಕ್ಟ್ ಆಗ್ತಾರೆ. ಧನ್ಯವಾದ. ಮೋಸ್ಟ್ಲಿ ವಿಡಿಯೋ ಆನ್ ಆಗ್ತಾ ಇಲ್ಲ. ಯಾರ್ಯಾರ್ದು ವಿಡಿಯೋ ಆನ್ ಆಗತ್ತೆ ಪ್ಲೀಸ್ ಆನ್ ಮಾಡಿಟ್ಕೊಳ್ಳಿ. ವಿಜಯಲಕ್ಷ್ಮಿ ಅವ್ರಿಗೆ ಆಕ್ಚುಲಿ ನಮ್ ಕಮ್ಯುನಿಟಿಲಿ ನಮ್ಮ ಬರ್ಡೇ ಸೆಲೆಬ್ರೇಷನ್ ಹೊಸೊಬ್ರೆಲ್ಲ ತುಂಬಾ ಜನ ಇದ್ದೀರಾ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪ್ರತಿಯೊಬ್ರು ಬರ್ಡೇ ಡೇಟ್ಸು ಯೂಶಲಿ ವಾಣಿ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಎಲ್ಲರ ಹತ್ರನು ಕಲೆಕ್ಟ್ ಮಾಡಿ ಅವತ್ತಿನ ದಿವಸ ರಿಮೈಂಡರ್ ಹಾಕ್ತಾರೆ. ಅಂಡ್ ಅವರೇ ವಿಶಸ್ ಕೂಡ ಮಾಡೋದಿಕ್ಕೆ ರಿಮೈಂಡ್ ಮಾಡ್ತಾರೆ ನಮ್ಗೆಲ್ಲ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ವಾಣಿಯವರು ಅವ್ರ ಇನಿಷಿಯೇಟಿವ್ ತಗೊಂಡ್ ಮಾಡ್ತಾ ಇದ್ದಾರೆ. ಇದು ಯಾರು ಹೇಳಿಲ್ಲ, ಅವ್ರಿಗೆ ಇನಿಷಿಯೇಟಿವ್ ಬಂದು ಮಾಡಿದ್ದು. ಈ ಕಮ್ಯುನಿಟಿಲಿ ಎಲ್ಲಾರ್ಗು ವಿಶಸ್ ಮಾಡ್ಬೇಕು ಅಂತ. ಸೊ ಬರ್ಡೇ ದಿನ ಹೂವಿನ ಸೆಲೆಬ್ರೇಷನ್ ಮಾಡ್ತೀವಿ. ಸೊ ಯಾರ್ಯಾರು ಹೂ ತಂದಿದ್ದೀರಾ ವೆಲ್ ಅಂಡ್ ಗುಡ್. ನಿಮ್ಮ ಹತ್ರ ಹೂವಿದ್ರೆ ಮನೇಲಿ ತೆಗ್ದಿಟ್ಕೊಳ್ಳಿ. ವಿಜಯಲಕ್ಷ್ಮಿ ಅವ್ರಿಗೆ ವಿಶೇಷವಾಗಿ ಹೂವನ್ನ ಅರ್ಪಣೆ ಮಾಡ್ತೀವಿ. ಯಾರದೇ ಬರ್ಡೇ ಇದ್ರು ಇದು ನಾವು ಒಂದು ಅಭ್ಯಾಸ ಮಾಡ್ಕೊಂಡು ಬರ್ತಿದೀವಿ. ಸೊ ಎಲ್ಲರ ಬ್ಲೆಸ್ಸಿಂಗ್ಸುನು ಅವ್ರಿಗೆ ಹೋಗುತ್ತೆ. ಅಂಡ್ ಅವರು ಕೂತ್ ಜಾಗದಲ್ಲೇ ಅವ್ರ ಮನೆಯಿಂದ ಹೂವನ್ನ ತಲೆ ಮೇಲಿಂದ ಹಾಕೋತಾರೆ. ಇದು ನಮ್ದು ಮಾಡ್ಕೊಂಡು ಬರ್ತಾ ಇದೀವಿ ಒಂದು ರಿಚುವಲ್. ಓಕೆ, ಲೆಟ್ ಮಿ ಸ್ಟಾರ್ಟ್. ವಿದ್ಯಾ ಸೋಮೇಶ್ವರ ಕನ್ನಡ ಸಂಸ್ಕೃತ ಶುರು ಮಾಡಿ. ಜನ್ಮದಿನಮಿದಂ ಸ್ಟಾರ್ಟ್. 1 2 3 ಸ್ಟಾರ್ಟ್. ಎಲ್ಲ ಕಳ್ಸಿದ್ನಲ್ಲ ನೀವು ಎಲ್ಲ ಕಲ್ತ್ಕೊಂಡಿದ್ದೀರಾ? ಕಲ್ತಿದೀವಿ, ತಕ್ಷಣ ಕಲ್ತ್ಕೊಂಡ್ಬಿಡಕ್ಕಾಗಲ್ಲ, ಬರಲ್ಲ. ನೀವ್ ಹೇಳ್ಕೊಡಿ, ನಾವ್ ಹೇಳ್ತೀವಿ. ಜನ್ಮದಿನಮಿದಂ ಐ ಪ್ರಿಯ ಸಖಿ ಶಂತನೋತು ತೇ ಸರ್ವದಾ ಮುದಂ. ಜನ್ಮದಿನಮಿದಂ ಐ ಪ್ರಿಯ ಸಖಿ ಶಂತನೋತು ತೇ ಸರ್ವದಾ ಮುದಂ. ಪ್ರಾರ್ಥಯಾಮಹೇ ಭವಶತಾಯುಷಿ ಈಶ್ವರಃ ಸದಾ ತ್ವಾಂ ಚ ರಕ್ಷತು. ಪುಣ್ಯಕರ್ಮಣ ಕೀರ್ತಿಮರ್ಜಯ ಜೀವನಂ ತವ ಭವತು ಸಾರ್ಥಕಂ. ಜನ್ಮದಿನಮಿದಂ ಐ ಪ್ರಿಯ ಸಖಿ ಶಂತನೋತು ತೇ ಸರ್ವದಾ ಮುದಂ. ಜನ್ಮದಿನಮಿದಂ ಐ ಪ್ರಿಯ ಸಖಿ ಶಂತನೋತು ತೇ ಸರ್ವದಾ ಮುದಂ. ಪ್ರಾರ್ಥಯಾಮಹೇ ಭವಶತಾಯುಷಿ ಈಶ್ವರಃ ಸದಾ ತ್ವಾಂ ಚ ರಕ್ಷತು. ಪುಣ್ಯಕರ್ಮಣ ಕೀರ್ತಿಮರ್ಜಯ ಜೀವನಂ ತವ ಭವತು ಸಾರ್ಥಕಂ. ಜೀವನಂ ತವ ಭವತು ಸಾರ್ಥಕಂ. ಹ್ಯಾಪಿ ಬರ್ಡೇ. ಎಸ್, ಹ್ಯಾಪಿ ಬರ್ಡೇ ಟು ಯು. ಎಲ್ಲರೂ ಇವಾಗ ಫ್ಲವರ್ಸ್ ನ ಬ್ಲೆಸ್ಸಿಂಗ್ಸ್ ವಿಜಯಲಕ್ಷ್ಮಿ. ಥ್ಯಾಂಕ್ ಯು. God bless you with abundance flow of health, happiness, peacefulness. ನಿಮ್ ಮನೇಲಿ ಹೂವ ಇದ್ರೆ ನಿಮ್ ತಲೆ ಮೇಲೆ ಹಾಕೊಳ್ಳಿ. ಎಸ್, ಜಯಶ್ರೀ ಅವರು ಎಲ್ಲರೂ ಹಾಕ್ತಾ ಇದಾರೆ. ಓಕೆ, ಥ್ಯಾಂಕ್ ಯು. ಫೀಲ್ ಮಾಡ್ಕೋಬೇಕು. ಫೀಲ್ ಮಾಡ್ಕೊಳ್ಳಿ. ವಿಜಯಲಕ್ಷ್ಮಿ ಘಮ ಘಮ. ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಸಂಗೀತ, ನಾನು ಫಿಟ್ ಮಾಡ್ತಾ ಇದ್ದೀನಿ ಸಂಗೀತ. ಸಾರಿ ಎವ್ರಿವನ್, ಸಾರಿ. ಓಕೆ, ಎಂಜಾಯ್. ಬಾಯ್. ಸೊ ಎಸ್, ಇವಾಗ ವಿಜಯಲಕ್ಷ್ಮಿ ಅವ್ರದ್ದು ಚಾನ್ಸ್ ಆಯ್ತು. ಇನ್ ಯಾರಾದ್ರೂ ಮಾತಾಡ್ತೀರಾ ಅಂದ್ರೆ ಇವತ್ ಮಾತಕ್ ಅವಕಾಶ ಕೊಡಲ್ಲ. ವಿಜಯಲಕ್ಷ್ಮಿ ಅವ್ರಿಗೆ ಕೊಟ್ಟಾಗೋಯ್ತು. ನೆಕ್ಸ್ಟ್ ವೀಕ್ ಯಾರಾದ್ರೂ ಒಬ್ರು ರೆಡಿ ಇರಿ ಮಾತಾಡೋದಿಕ್ಕೆ. ವಿಜಯಲಕ್ಷ್ಮಿ ತರನೇ ಯಾರೋ ಒಬ್ರು ರೆಡಿ ಇರಿ. ಇಟ್ಸ್ ಬೆಟರ್. ಐ ಥಿಂಕ್ ನಾವು ಆಲ್ಫಾಬೆಟಿಕಲ್ ಪ್ರಕಾರ ಮುಂಚೆ ಮಾಡ್ತಿದ್ವಿ, ಅದೇ ಮಾಡೋದ್ ಬೆಟರ್ ನಂಗೆ ಅನ್ನಿಸ್ತಾ ಇದೆ. ನಾವಾಗೆ ಕೇಳಿದ್ರೆ ಯಾರು ಆಚೆ ಬರ್ತಾ ಇಲ್ಲ ಬಾಯಿ. ಸೊ ನೆಕ್ಸ್ಟ್ ವೀಕ್ ಹಿಂದಿಂದ ಹೋಗೋಣ. ಎ ಇಂದ ಬರೋಣ. ಇಂದಾನೆ ಬನ್ನಿ. ಎ ಅನ್ನೋರು ವಾಣಿ ಯಾವಾಗ್ಲೂ ಜಗಳ ಕಾಯೋರು. ನನ್ ಲಾಸ್ಟ್ ಬರೋತ್ತಿಗೆ ಟೈಮ್ ಆಗೋಗತ್ತೆ ಅಂತ.
ಇಲ್ಲ ವಿದ್ಯಾ ಸೇಫ್ ಇನ್ನೊಂದ್ 2 ತಿಂಗಳು ಅಂತ ಅಷ್ಟೊದಕ್ಕೆ ಸ್ಕ್ರಿಪ್ಟ್ ರೆಡಿ ಮಾಡ್ಕೊತಾರೆ. ಹಂಗೆಲ್ಲ ಇಲ್ಲ. ಏನ್ ಗೊತ್ತಾ, ಒಂದ್ ವಾರ ಎ ಇಂದ ಆದ್ರೆ ಇನ್ನೊಂದ್ ವಾರ ವಿ ಇಂದ ಬರುತ್ತೆ, ಆತರ ಇಲ್ಲ ಮಾಡ್ತೀನಿ. ಮೇಡಮ್, ಚೀಟಿ ಹಾಕ್ಬಿಟ್ಟು ಚೀಟಿ ಎತ್ಬಿಡಿ ಬೆಸ್ಟ್. ಎಲ್ರಿ ಶ್ರುತಿ, ಎಲ್ರಿ ಹೋಗಿದ್ರಿ? ಇಲ್ಲೇ ಇದ್ದೀನ್ರಿ, ಎಲ್ಲೂ ಹೋಗಿಲ್ಲ. ಅನಿತಾ ಇವರನ್ನೆಲ್ಲ ಇವತ್ತೇ ನೋಡ್ತಿರೋದ್ ನಾನು. ಅನಿತಾ ಅದಕ್ಕೇನೆ ಹಿಂಗ್ ಬರ್ತಾರೆ ಹಂಗ ಹೋಗ್ತಾರೆ. ಮಧ್ಯ ಬನ್ನಿ ಅನಿತಾ. ಅದಕ್ಕೆ ಯಾರೋ ಒಬ್ರು ಬಚ್ಚಿಟ್ಕೋತಾ ಇದಾರೆ ಅಂತ ಅದಕ್ಕೆ ಹೇಳಿದ್ ನಾನು. ಅನಿತಾ ಬಚ್ಚಿಟ್ಕೋತಾ ಇದಾರೆ, ಮುಖ ತೋರಿಸ್ತಾ ಇಲ್ಲ ಅವರು. ಯಾಕ್ರಿ ಅನಿತಾ ಮುಖ ತೋರಿಸ್ತಾ ಇಲ್ಲ? ಸಂಕೋಚನೇನ್ರಿ? ಮತ್ತೆ ಯಾಕೆ ಮುಖ ತೋರಿಸ್ತಾ ಇಲ್ಲ? ಏನಿಲ್ಲ, ಸುಮ್ನೆ ಹಾಗೇನೋ ಮಾಡ್ತಾ ಈ ಕಡೆ ಕೂತ್ಕೊಂಡೆ, ಕೇಳಿಸ್ಕೊಳ್ತಾ ಇದೆ. ನಿಮ್ ಫೇಸ್ ಎಲ್ಲ ತೋರಿಸ್ತಾ ಇರ್ಬೇಕು ನಮ್ಗೆ, ಒಂಥರ ಸ್ಫೂರ್ತಿ ಅಲ್ವಾ? ನಿಮ್ ಫೇಸ್ ನೋಡಿದ್ರೇನೆ ಸ್ಫೂರ್ತಿ ಎಷ್ಟೊಂದ್ ದಿನ ಆಯ್ತು ನಿಮ್ಮನ್ನ. ಆಮೇಲೆ ಶ್ರುತಿ, ಇನ್ಯಾರು ಸುಮಾರು ಜನ ಇವತ್ ನೋಡ್ತಿರ. ಖುಷಿ ಆಯ್ತು. ಎಲ್ಲರೂ ಶಿಲ್ಪ ಎಲ್ಲ ವಿಡಿಯೋಗಳು ಇವತ್ತೇ ಎಲ್ಲ ಆನ್ ಮಾಡ್ಕೊಂಡಿತ್ತು. ಸೊ ಖುಷಿ ಆಯ್ತು ಎಲ್ಲಾರ್ನು ನೋಡಿ. ನನ್ಗೆ ನೋಡಿ ಖುಷಿ ಆಯ್ತಾ ಮನೇಕ? ನೀವು ಅಮ್ಮ ಎಲ್ಲಿ ಪೂನಮೆ ಕಾಸು ರೂಪಾಲಿ ತುಮೆ ಆನಾ. ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇದಾರ. ನಾವು ಸ್ಟೈಲಿಶ್ ಹೇರ್ ಕಟ್ ಮಾಡಿಸ್ಕೊಂಡು. ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ವೆಡ್ನೆಸ್ಡೇ ಅನಿತಾನೇ ಸ್ಟಾರ್ಟ್ ಮಾಡ್ಬೇಕು. ಹೌದು. ಅನಿತಾ ನಿಮ್ಮ ಅನುಭವನ ಶೇರ್ ಮಾಡ್ಬೇಕು. ಎಸ್, ತುಂಬಾ ಇಂಪಾರ್ಟೆಂಟ್ ಅನುಭವನ ನೀವು ಶೇರ್ ಮಾಡ್ಬೇಕು. ಸ್ಟ್ರಾಂಗ್ ಆಗಿ ಕೆಲವು ಡಿಸಿಷನ್ಸ್ ಮಾಡ್ತಾ ಇದ್ದೀರಾ. ನನ್ಗೆ ಕೆಲವು ವಿಚಾರದಲ್ಲಿ ಐ ಆಮ್ ಅಬ್ಸರ್ವಿಂಗ್ ಯು. ಅದನ್ನ ಶೇರ್ ಮಾಡ್ಬೇಕು. ಎಷ್ಟು ಇಂಡಿಪೆಂಡೆಂಟ್ ಆಗಿ ಸ್ಟ್ರಾಂಗ್ ಆಗಿ ನೀವು ಕೆಲವುದು ಸ್ಟೆಪ್ ನ ತಗೊಂಡು ಲಾಟ್ಸ್ ಆಫ್ ಥಿಂಗ್ಸ್ ಯು ಆರ್ ಡೂಯಿಂಗ್. ನಾನು ಏನ್ ಮಾಡಿದೆ ಅಂತ ಅನ್ಕೊಂಡು ಯು ಶುಡ್ ನಾಟ್ ಗೋ ಬಿಹೈಂಡ್. ನಾನು ಏನು ಮಾಡಿಲ್ವಲ್ಲ, ನೋ, ಯು ಹ್ಯಾವ್ ಡನ್ ಮೆನಿ ಥಿಂಗ್ಸ್. ನೆಕ್ಸ್ಟ್ ವೀಕ್ ನಿಮ್ದೇ ಟೈಮು. ಅನಿತಾ ಶೇರ್ ಮಾಡ್ಬೇಕು. 1 ವೀಕ್ ಟೈಮ್ ಕೊಟ್ಟಿದ್ದೀನಿ ಮಾತಾಡೋದಿಕ್ಕೆ. ಓಕೆ, ತಡನಾಗಿ ಹೇಳಿಲ್ಲ, ಇವತ್ತೇ ಮಾತಾಡಿ ಅಂತ. ಓಕೆ, ಫೈನ್. ಸೊ ಇವತ್ತು ಲೈಫ್ ಅಸೆಸ್ಮೆಂಟ್ ಬಗ್ಗೆ ನಾನು ವಿಚಾರನ ಹೇಳ್ದೆ. ಸೊ ಕೆಲವ್ರಿಗೆ ನಾನು ಪೋಲು ಹಾಕಿದ್ದೆ, ಬಟ್ ಕೆಲವ್ರಿಗೆ ಕೆಲವು ಗ್ರೂಪ್ ಅಲ್ಲಿ ಹಾಕಿರ್ಲಿಲ್ಲ. ಮೇನ್ ಗ್ರೂಪ್ ಅಲ್ಲಿ ಬ್ರಾಹ್ಮಿ ಗೋಧುಳಿ ಕೂಟದಲ್ಲಿ ಹಾಕಿದ್ದೆ. ಪೋಲಿಗೆ ನೀವು ಪೋಲ್ ಮಾಡಿ ವೋಟ್ ಮಾಡಿದೀರಾ. ಕೆಲವ್ರಿಗೆ ಬೋತ್ ಮೈಂಡ್ ಅಂಡ್ ಬಾಡಿ ಬೇಕು, ಕೆಲವ್ರಿಗೆ ಬಾಡಿ ಬಗ್ಗೆ ಬೇಕು, ಕೆಲವ್ರಿಗೆ ಸ್ಪಿರಿಚುವಲಿ ಎಲ್ಲದೂ ಬೇಕು ಅಂತ ನೀವೆಲ್ಲ ತಿಳಿಸಿದೀರ. ಬಟ್ ಫಸ್ಟ್ ಲೈಫ್ ಅಸೆಸ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ ಇವಾಗ, ಆಯ್ತಾ? ತುಂಬಾ ಡೀಪ್ ಆಗಿ ಹೋಗಲ್ಲ. ವಾರಕ್ಕೊಂದು ಕ್ಲಾಸ್ ತಗೊಳ್ಳೋದ್ರಿಂದ ಸ್ವಲ್ಪನೇ ಮಾತಾಡ್ತೀನಿ. ಯಾಕಂದ್ರೆ ಇಲ್ಲಿ ವಿಚಾರ ತಗೊಳ್ಳೋದು ಮುಖ್ಯ ಅಲ್ಲ, ನಾವ್ ಯಾವ ತರ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ಸುಮ್ನೆ ನಾನೇನೋ ಇಲ್ಲಿ ಜ್ಞಾನ ಎಲ್ಲ ಕಡೆ ಕೊಡ್ತಾರೆ, ಅಂಡ್ ಇವನ್ ನಾವು ಬೋಧನೆ ಮಾಡೋ ಕಡೆ ಹೋಗಿ ಕೂತ್ರೆ ತುಂಬಾ ಜ್ಞಾನ ಕೊಡ್ತಾರೆ. ಇವತ್ತಿಗೂ ಇದೆ, ಕೃಷ್ಣನ್ ದೇವಸ್ಥಾನದಲ್ಲಿ ನಡೆಯುತ್ತೆ. ಭಗವದ್ಗೀತೆ ಇದು ಉಪನ್ಯಾಸ ಮಾಡ್ತಾರೆ. ಭಗವದ್ಗೀತೆ ಅಂತಲ್ಲ, ಸಾಕಷ್ಟು ಉಪನ್ಯಾಸಗಳು ಎಲ್ಲ ಕಡೆನೂ ಮಾಡ್ತಾರೆ. ಬಟ್ ಇಲ್ಲಿ ನಾನು ಉಪನ್ಯಾಸ ಕೊಡೋದ್ರ ಜೊತೆಗೆ ನಾನು ಉಪನ್ಯಾಸ ಕೊಡಕ್ ಇಲ್ಲಿ ಕೂತಿಲ್ಲ. ಪ್ರಾಕ್ಟಿಕಲ್ ಆಗಿ ಅನುಭವ ತಗೊಳಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಸ್ವಲ್ಪ ಮನಸ್ಸು ಕೊಟ್ಟಿ ಇಲ್ಲಿ ಕೂತ್ಕೊಂಡು ನಾನೇನು ಇದ್ರಲ್ಲಿ ಅಳವಡಿಸ್ಕೋಬೇಕು ಅನ್ನೋ ದಿಕ್ಕಲ್ಲಿ ಥಿಂಕ್ ಮಾಡ್ತಾ ಇರಿ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಏನೇ ಜ್ಞಾನ ತಗೋಬೇಕಾದ್ರೂ ನಾನು ಇದ್ರಲ್ಲಿ ಏನ್ ಅಳವಡಿಸ್ಕೊಳ್ಳಿ ಅಂತ ಕೂತಿರ್ತೀನಿ. ಈಗ 10 ವಿಚಾರ ಹೇಳ್ತಾರೆ, 10 ನಾನು ಅಳವಡಿಸ್ಕೊಳಕ್ ಆಗಲ್ಲ ಲೈಫಲ್ಲಿ. 10ರಲ್ಲಿ 1ನ್ನ ಅಳವಡಿಸ್ಕೊಂಡ್ರೆ 2ನೇದಕ್ಕೆ ನಾವು ರೀಚ್ ಆಗಕ್ ಸಾಧ್ಯ. ಈಗ ಅನ್ನಿಸ್ಬೋದು 75 ವರ್ಷದವ್ರು 65 ವರ್ಷದವ್ರು, ಇಲ್ಲಿಬ್ರು 65 ವರ್ಷದವ್ರು ಇದ್ದಾರೆ, ಒಬ್ರು 75 ವರ್ಷದವ್ರು ಇದ್ದಾರೆ. ಇವತ್ತಿಗೂ ಓಪನ್ ಮೈಂಡ್ ಆಗಿ ಕೂತಿದ್ದಾರೆ. ಓಕೆ, ನನ್ನ ಲೈಫು ನೆಕ್ಸ್ಟ್ ಹೆಂಗ್ ತಗೊಂಡು ಹೋಗ್ಬೇಕು ಅಂತ. ಅವರೇ ಹಂಗೆ ಯೋಚನೆ ಮಾಡ್ಬೇಕಾರೆ, ನಾವುಗಳು ನನ್ಗಿನ್ನ 47 ವರ್ಷ, ನಿಮ್ ಏಜ್ಗಳು ನೀವೇ ಲೆಕ್ಕ ಹಾಕೊಳ್ಳಿ. ನಾವ್ ಯಾಕೆ ತಗೊಂಡು ಹೋಗ್ಬಾರ್ದು? ಎಷ್ಟೇ ವಯಸ್ಸಾದ್ರೂ ಎಕ್ಸ್ಪೀರಿಯನ್ಸ್ ಸಾಕಾಗಲ್ಲ ಲೈಫ್ಗೆ. ಎಕ್ಸ್ಪೀರಿಯನ್ಸ್ ತಗೋತಾ ಇರ್ಬೇಕು. ನಾವೇನ್ ಮಾಡ್ಬಿಡ್ತೀವಿ, ಹೊಸ ಪ್ರಯೋಗ ಮಾಡಕ್ ಹೋದ್ರೆ ಅಯ್ಯೋ ಏನಾರ ಆಗ್ಬಿಟ್ರೆ, ಏನಾರ ವ್ಯತ್ಯಾಸ ಆಗ್ಬಿಟ್ರೆ ಈ ಹೆದರಿಕೆಲೆ ಬದುಕ್ತೀವಿ ನಾವು. ಅಂಡ್ 2ನೇದು ಈಗೋ ಬಿಡಲ್ಲ. ಆಮೇಲೆ ಹೊಸಬ್ರ ಜೊತೆ ಮಿಂಗಲ್ ಆಗಕ್ಕೂ ನಾವ್ ಈಗೋ ಮಾಡ್ಕೋತೀವಿ ಎಷ್ಟೊಂದ್ ಜನ. ಈಗ ಹೊಸಬ್ರು ಏನೋ ಹೇಳ್ತಾ ಇದಾರೆ ಅಂದ್ರೆ ಅವರಿಂದ ಕಲ್ತ್ಕೊಳ್ಳೋದು ನಾವ್ ಎಷ್ಟೊಂದಿರತ್ತೆ. ಈಗೋ ಬೆಳೆಸ್ಕೋಬಾರ್ದು, ಆ ಈಗೋನ ಹೊಡೆದಾಕ್ಬೇಕು. ಅದಕ್ಕೆ ನಾನಿಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮ್ ಜೊತೆ ಪ್ರಾಕ್ಟೀಸ್ ಮಾಡಕ್ಕೆ ಲೈಫ್ ವೀಲ್ ನ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ.
ಸೊ ಫಸ್ಟ್ ಆಫ್ ಆಲ್ ಲೈಫ್ ವೀಲ್ ಅಂದ್ರೆ ಏನು ಅದನ್ನ ತಿಳ್ಕೊಬೇಕು. ವಾಟ್ ಇಸ್ ಲೈಫ್ ವೀಲ್? ಏನು ಲೈಫ್ ವೀಲ್ ಅಂದ್ರೆ? ಯಾರಾದ್ರೂ ಹೇಳ್ತೀರಾ? ಜೀವನದ ಚಕ್ರ. ಏನು ಅದು? ಒಂದು ಚಕ್ರನೇ ಅಲ್ವಾ? ಚಕ್ರ ಅನ್ನೋದು ಒಂದು ಟೂಲ್ ಅಥವಾ ಒಂದು ಈಗ ಮೋಟರ್ ಸೈಕಲ್ಗೆಲ್ಲ ವೀಲ್ ಇರುತ್ತೆ, ಸೈಕಲ್ಗೂ ವೀಲ್ ಇರುತ್ತೆ. ಅದೇ ತರ ಚಕ್ರ ಅನ್ನೋದು ಒಂದು ಟೂಲು. ಸೈಕಲ್ ಮುಂದೆ ಹೋಗೋದಿಕ್ಕೆ, ಗಾಡಿ ಸವಾರಿ ಮಾಡೋದಿಕ್ಕೆ ವೀಲ್ ಬೇಕೇ ಬೇಕು ಅಲ್ವಾ? ಅದೇ ತರನೇ ನಮ್ಮ ಜೀವನನು ಮುಂದುವರಿಯಕ್ಕೆ ಆ ಜೀವನ ಚಕ್ರ ಕ್ಲೀನಾಗಿ ಹೋಗ್ತಾ ಇರ್ಬೇಕು. ಆ ಚಕ್ರ ಚೆನ್ನಾಗಿ ತಿರುಗ್ಬೇಕು. ಚೆನ್ನಾಗಿ ತಿರುಗಿದ್ರೇನೆ ನಮ್ ಜೀವನ ಸ್ಮೂತ್ ಆಗಿ ಹೋಗ್ತಾ ಇರುತ್ತೆ. ಇಲ್ಲ ಅಂದ್ರೆ ಆ ಚಕ್ರದಲ್ಲಿ ಒಂದು ಸ್ಟ್ರೋಕ್ ಏರುಪೇರಾದ್ರೂ ಚಕ್ರ ಮುಂದಕ್ಕೆ ಹೋಗಲ್ಲ. ಜಸ್ಟ್ ನಾವು ಬೈಸೈಕಲ್ ಅಥವಾ ಮೋಟರ್ ಸೈಕಲ್ದೇ ಎಕ್ಸಾಂಪಲ್ ತಗೊಳ್ಳೋಣ. ಟೀನಾ, ಆರ್ ಯು ಕಂಫರ್ಟಬಲ್ ಇನ್ ಕನ್ನಡ? ಕನ್ನಡನೇ ಮೇಜರ್ ಮಾತಾಡ್ತಾ ಇದೀನಿ ನಾನು. ಟೀನಾ ಇವಾಗ ನೋಡ್ತಾ ಇದೀನಿ ಇದಾರೆ ಅಂತ. ಕಂಫರ್ಟಬಲ್. ಎಸ್, ಓಕೆ. ಸೊ ಈ ಒಂದು ಜೀವನ ಚಕ್ರದಲ್ಲಿ ಡಿಫ್ರೆಂಟ್ ಏರಿಯಾಸ್ ಇರುತ್ತೆ. ಚಕ್ರ ಬರ್ಕೊಳ್ಳಿ, ಎಲ್ಲರೂ ಚಕ್ರ ಒಂದು ಬರ್ಕೊಳ್ಳಿ. ಪೇಪರ್ ಪೆನ್ ಇಟ್ಕೊಂಡಿದ್ರೆ ಬರ್ಕೊಳ್ಳಿ. ಚಕ್ರ ಬರೆಯಕ್ಕೆ ಏನ್ ಕಷ್ಟ ಇಲ್ಲ, ಬರ್ಕೊಳ್ಳಿ. ಎಷ್ಟು ಸ್ಟ್ರೋಕ್ಸ್ ಆರೋ ಹಾಕೊಳ್ಳಿ. ಚಕ್ರದಲ್ಲಿ ಸ್ಟ್ರೋಕ್ಸ್ ಇರತ್ತೆ ಅಲ್ವಾ? ಸೊ ನೀವ್ ಇಮ್ಯಾಜಿನ್ ಮಾಡ್ಕೊಬೇಕು, ಒಂದು ಕಾರು ಅಥವಾ ಸೈಕಲ್ಲು, ಮೋಟರ್ ಸೈಕಲ್ ಏನಾರು ಆಗಿರ್ಬೋದು, ಅದಕ್ಕೂ ವೀಲು ತಿರುಗ್ತಾ ಇದ್ರೆ ಓಡತ್ತೆ ಗಾಡಿ, ಇಲ್ಲ ಅಂದ್ರೆ ಇಲ್ಲ. ಅದೇ ತರ ಆ ವೀಲಲ್ಲಿ ಆ ಒಂದು ಚಕ್ರದಲ್ಲಿರೋ ಕಡ್ಡಿಗಳು, ಸ್ಪೋಕ್ಸ್ ಇರತ್ತಲ್ಲ, ಅದೇನೆ ನಮ್ಮ ಡಿಫ್ರೆಂಟ್ ಏರಿಯಾಸ್. ಒಂದೊಂದು ಏರಿಯಾ ಬೇರೆ ಬೇರೆ ಏರಿಯಾ. ಅದ್ರಲ್ಲಿ ಒಂದು ವೀಕ್ ಆದ್ರೂನು, ಒಂದು ಸ್ಟ್ರೋಕ್ ವೀಕ್ ಆದ್ರೂನು ಅನ್ಬ್ಯಾಲೆನ್ಸ್ ಆಗಿರತ್ತೆ, ಇಂಬ್ಯಾಲೆನ್ಸ್ ಆಗಿರತ್ತೆ. ಗಾಡಿ ಓಡತ್ತ, ಚಕ್ರದಲ್ಲಿ ಒಂದ್ ಸ್ಟ್ರೋಕ್ ಕಟ್ಟಾಗ ಹೋಗತ್ತಪ್ಪ. ಗಾಡಿ ಓಡಿಸೋರ್ಗ್ ಗೊತ್ತು, ನಂಗೆ ಗೊತ್ತಿಲ್ಲ. ಗಾಡಿ ಓಡಿಸ್ತಾ ಇದ್ದೀರಲ್ಲ, ಸೈಕಲ್ ಓಡಿಸ್ತಾ ಇದ್ದೀರಲ್ಲ, ಆ ವೀಲಲ್ಲಿ ಒಂದ್ ಸ್ಟ್ರೋಕು ಇಲ್ಲ ಅಂದ್ರೆ ಶ್ರುತಿ ಓಡತ್ತಾರಿ ಗಾಡಿ? ಏನಾಗತ್ತೆ? ಹೌದು, ಏನಾಗತ್ತೆ? ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಳಿ. ಗಾಡಿಗಳಲ್ಲಿ ಗಾಡಿ ಸ್ಕಿಡ್ ಆಗತ್ತೆ, ಸೈಕಲ್ ಅಲ್ಲಿ ಜಸ್ಟ್ ಮುಂದಕ್ಕೆ ಹೋಗಲ್ಲ, ಅದು ಬೆಂಡ್ ಆಗತ್ತೆ, ರಿಮ್ಮೆ ಬೆಂಡ್ ಆಗೋಗತ್ತೆ, ಪ್ರೆಷರ್ ಬೀಳತ್ತಲ್ಲ ಅದು. ಓಕೆ, ಸೊ ಅದಕ್ಕೆ ನೋಡಿ, ಆಕ್ಚುಯಲ್ ಫ್ಯಾಕ್ಟ್ ಏನು ಪ್ರಾಕ್ಟಿಕಲ್ ಆಗಿ ನಾವು ತಿಳ್ಕೊಬೇಕು. ಯಾಕಂದ್ರೆ ನಾನು ಗಾಡಿ ಓಡಿಸೋಳಲ್ಲ, ಬರೀ ಅವರು ಇವರು ಹೇಳಿದ್ ಕೇಳಿರ್ತೀನಿ. ಈಗ ನೀವು ಗಾಡಿ ಓಡಿಸ್ತಾ ಇರೋರಿಗೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಆ ಗಾಡಿನೇ ಹಂಗ ಆಗ್ಬೇಕಾದ್ರೆ ನಮ್ಮ ಜೀವನ ಚಕ್ರನೂ ಈ ಸ್ಟ್ರೋಕ್ಸ್ ಮೇಲೆ ತುಂಬಾ ಡಿಪೆಂಡ್ ಆಗಿದೆ. ಸೊ ಯಾವ್ದನ್ನು ನಾವು ನೆಗ್ಲೆಕ್ಟ್ ಮಾಡಕ್ ಆಗದೇ ಇಲ್ಲ. ನಮ್ ಓವರ್ ಆಲ್ ಸಂತೋಷಕ್ಕೆ ಇದಕ್ಕೆಲ್ಲ ಧಕ್ಕೆ ಬರುತ್ತೆ, ಅದ್ರ ಕಡೆ ನಾವು ಗಮನ ಕೊಟ್ಟಿಲ್ಲ ಅಂದ್ರೆ. ಸೊ ಈ ಲೈಫ್ ವೀಲ್ ಆಕ್ಟಿವಿಟಿ ಮಾಡ್ಬೇಕಾದ್ರೆ ನಾನು ಸಾಕಷ್ಟು ಕೇಳಿದೆ, ಹೆಲ್ತ್ ಬೇಕಾ, ವೆಲ್ತ್ ಬೇಕಾ, ಎಲ್ಲ ಕೇಳಿದೆ. ಒಬ್ಬೊಬ್ರು ಒಂದೊಂದ್ ತರ ಹೇಳಿದ್ರಿ. ಬಟ್ ಆ ವಿಚಾರಗಳಲ್ಲಿ ಈಗ ಒಬ್ರು ಮೈಂಡ್ ಬಗ್ಗೆನೆ ಕೆಲಸ ಮಾಡ್ಬೇಕು ಅಂದ್ರಿ, ಒಬ್ರು ಬಾಡಿ ಬಗ್ಗೆ, ಒಬ್ರು ಸ್ಪಿರಿಚುಯಾಲಿಟಿ ಬಗ್ಗೆ ಬೇಕು ಅಂದ್ರಿ, ಒಬ್ರಿಗೆ ಎಲ್ಲ ಬೇಕು ಅಂದ್ರಿ, ಒಬ್ರು ಬಾಡಿನೇ ಬೇಕು ಅಂದ್ರಿ. ಸೊ ಈ ತರ ಬಂದಾಗ, ಸರಿ ಬಾಡಿನೇ ಬೇಕು ಅಂತ ಬಂದಾಗ್ಲೂ ಐ ಆಮ್ ಟೆಲ್ಲಿಂಗ್ ಯು, ಎಲ್ಲದು ಚೆನ್ನಾಗಿದ್ರೇನೆ ಬಾಡಿನೂ ಚೆನ್ನಾಗಿರುತ್ತೆ. ಹಾಗೆ ಬಾಡಿ ಚೆನ್ನಾಗಿದ್ರೆ ಇನ್ ಮಿಕ್ಕಿದೆಲ್ಲ ಚೆನ್ನಾಗಿರುತ್ತೆ. ಇದೆಲ್ಲ ಒಂದಕ್ಕೊಂದು ಇಂಟರ್ಲಿಂಕು. ಫಸ್ಟ್ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ ಬಾಡಿ ಚೆನ್ನಾಗಿರ್ಬೇಕು, ಮೈಂಡ್ ಚೆನ್ನಾಗಿರ್ಬೇಕು ಅಂದ್ರೆ ಈ ಎಲ್ಲ ಪಾರ್ಟ್ಸ್ ಆಫ್ ದ ವೀಲು ಚೆನ್ನಾಗಿರ್ಬೇಕು. ಸೊ ಇದಕ್ಕೆ ನೀವು ಫಸ್ಟ್ ಏನ್ ಮಾಡ್ಬೇಕು, ಈಗ ಪ್ರೆಸೆಂಟ್ ಲೆವೆಲ್ ಅಲ್ಲಿ ನೀವ್ ಎಲ್ಲಿದ್ದೀರಾ? ನೀವು ಬಾಡಿ ಅಂತಾನೆ ಕೇಳಿದೀರಾ ಕೆಲವರು. ಆ ಬಾಡಿ ಪರಿಸ್ಥಿತಿಲಿ ಏನಿದೆ ಅಂತ ಬರ್ಕೊಬೇಕು. ಏನ್ ಸಿಚುವೇಶನ್ ಇದೆ ಇವಾಗ ನಿಮ್ಮ ಬಾಡಿ ಪರಿಸ್ಥಿತಿಲಿ, ಏನೇನ್ ಪಾರ್ಟ್ಸ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಏನೇನ್ ಪಾರ್ಟ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಅದನ್ನ ಬರ್ಕೋಬೇಕು. ಇವಾಗ್ಲೇ ಬರ್ಕೊಳ್ಳಿ. ನಾವು ಸಣ್ಣ ಸಣ್ಣದಾಗ ಆಕ್ಟಿವಿಟೀಸ್ ಮಾಡಿ ಸ್ಟಾಪ್ ಮಾಡ್ತೀವಿ. ಜಾಸ್ತಿ ಏನೋ ನಾನು ಬೋಧನೆ ಮಾಡಲ್ಲ. ನಾನು ಇಲ್ಲಿ ಸೈಮಲ್ಟೇನಿಯಸ್ ಆಗಿ ಬರಿತಾ ಇದ್ದೀನಿ. ನಿಮ್ಮ ಬಾಡಿ ಪಾರ್ಟ್ಸ್ ಅಲ್ಲಿ, ಬಾಡಿ ಅಂತಾನೆ ತಗೊಳ್ಳೋಣ ಅಥವಾ ಮೈಂಡ್ ಅಂತಾನೆ, ನಿಮ್ಗೆ ಯಾವ್ದ್ರಲ್ಲಿ ಯಾವ್ದು ಸಾಕಾಗ್ತಾ ಇಲ್ಲ ಅನ್ನೋದನ್ನ ಬರ್ಕೊಳ್ಳಿ. ಪ್ರೆಸೆಂಟ್ ನಿಮ್ ಬುಕ್ಕಲ್ಲೇ ಬರ್ಕೊಳ್ಳಿ. ನಿಮ್ದು ಮಾಮೂಲಿ ಬುಕ್ ಇಟ್ಟಿರ್ತೀರಲ್ಲ, ಅದ್ರಲ್ಲೇ ಬರ್ಕೊಳ್ಳಿ. ವೇರ್ ವಿ ಆರ್ ಟುಡೇ, ಇವತ್ತಿನ ಪರಿಸ್ಥಿತಿ ಪ್ರಕಾರ ಹೆಂಗಿದೆ.
ಏನಿಗ್ ಗೊತ್ತಾ, ಬರೆಸ್ತಾನೆ ಇರ್ತೀನಿ. ನೀವೆಷ್ಟು ಬರಿತೀರೋ ಅಷ್ಟು ಹೀಲ್ ಮಾಡ್ಕೋತಾ ಇರ್ತೀರಾ, ನಿಮ್ಗೆ ಗೊತ್ತಿಲ್ಲ ಅದು. ಅದಕ್ಕೆ ರಿಪೀಟೆಡ್ ಆಗಿ ಬರೆಸ್ತಾನೆ ಇರ್ತೀನಿ ನಾನು. ತಲೆಯಲ್ಲಿರೋದು ಹೊರಗಡೆ ಆಗ್ತಾ ಇರ್ತೀರಾ ಗೊತ್ತಿಲ್ದಂಗೆ, ಅವಾಗ ತಲೆ ಫ್ರೀ ಆಗತ್ತೆ. ಹೇಳಿ ಶಾಲಿನಿ. ನಾನು ಬರೀ ಹೆಲ್ತ್ ಮಾತ್ರ ಬರ್ಕೊಂಡಿದ್ದೆ, ಬಾಡಿಗೆ ಬೇಡ, ಬರ್ಕೊಂಡ. ನೀವೇನ್ ಬರ್ಕೊಂಡಿದ್ದೀರೋ ಅದಕ್ಕೆ ಬರ್ಕೊಳ್ಳಿ ಸಾಕು. ನೀವೇನೇನ್ ಸೆಲೆಕ್ಟ್ ಮಾಡಿದಿರೋ ಅದಕ್ಕೆ ಬರ್ಕೊಳ್ಳಿ. ಬಟ್ ಈಗ ಸುಮ್ನೆ ರೆಫರೆನ್ಸ್ ಬರ್ಕೊಂಬೋದಾ? ಇನ್ನ ಆಕ್ಟಿವಿಟಿ ಮಾಡ್ಕೊಳ್ಳಿ, ಇನ್ನ ಡೀಟೇಲ್ ಆಗಿ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್, ವೇರ್ ವಿ ಆರ್ ಟುಡೇ, ಯಾವ ಪರಿಸ್ಥಿತಿ ಇದೆ. ಈಗ ಕೆಲವ್ರು ಮೈಂಡ್ ಅಂತ ಅನ್ಕೊಂಡ್ರಿ, ಕೆಲವ್ರು ಮೈಂಡ್ ಬಾಡಿ ಅಂದ್ರಿ, ಕೆಲವ್ರು ಕೆರಿಯರ್ ಅಂತ ಹಾಕೊಂಡಿದೀರಾ. ಹೇಗಿದೆ ಪರಿಸ್ಥಿತಿ, ಇವಾಗಿನ ಪರಿಸ್ಥಿತಿ ಬರ್ಕೊಳ್ಳಿ. ಅದಾದ್ಮೇಲೆ ಏನ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಸದ್ಯದ ಪರಿಸ್ಥಿತಿಗೆ ಹೆಲ್ತೇ ತಗೊಳ್ಳಿ, ಬಾಡಿನೇ ತಗೊಳ್ಳಿ, ಏನ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಬೇಕಾದ್ರೆ ಕ್ವಶನ್ಸ್ ಬರ್ಕೊಳ್ಳಿ. ನಿಮ್ಗೆ ಇವಾಗ ತಲೆ ಓಡ್ಸಕ್ಕಾಗಿಲ್ಲ ಅಂದ್ರೆ ಇದನ್ನ ನೆಕ್ಸ್ಟ್ ವೀಕ್ ಒಳಗಡೆ ಇದನ್ನ ಮಾಡ್ಕೊಂಡು ಬರ್ಬೇಕು, ಈ ಆಕ್ಟಿವಿಟಿನ. ಓಕೆ, ಒಂದ್ ನಿಮಿಷನೂ ಟೈಮ್ ಇಲ್ಲ ಅಲ್ವಾ ಯಾರಿಗೂ ಇವಾಗ, ಎಷ್ಟೊಂದು ಕೆಲಸ ಅಲ್ಲ, ಒಳ್ಳೇದಲ್ವಾ? ಸೊ ವೇಸ್ಟ್ ಮಾಡ್ತಾ ಇಲ್ಲ ನಾವು, ಟೈಮ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಷ್ಟೇನೆ. ಓಕೆ, ಸೊ ವಾಟ್ ಈಸ್ ಗೋಯಿಂಗ್ ವೆಲ್ ಅನ್ನೋದನ್ನ ಬರ್ಕೋಬೇಕು. ರೂಪಾಲಿ, ಯು ಹ್ಯಾವ್ ಟು ಡೂ ದಿಸ್ ಆಕ್ಟಿವಿಟಿ ನೆಕ್ಸ್ಟ್ ವೀಕ್ ಒಳಗಡೆ. ಫಸ್ಟ್ ವೇರ್ ವಿ ಆರ್ ಟುಡೇ ಅಂಡ್ ವಾಟ್ ಈಸ್ ಗೋಯಿಂಗ್ ವೆಲ್, ಏನ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ವಿಚ್ ಏರಿಯಾಸ್ ನೀಡ್ ಮೋರ್ ಅಟೆನ್ಷನ್, ಯಾವ್ದಕ್ಕೆ ಜಾಸ್ತಿ ಗಮನ ಕೊಡ್ಬೇಕು. ನೀವು ಹೆಲ್ತ್ ಅಂತಾನೆ ತಗೊಂಡಿದ್ದೀರಾ, ಹೆಲ್ತ್ ವೈಸ್ ಬಂದಾಗ ಏನಕ್ಕೆ ಅಟೆನ್ಷನ್ ಕೊಡ್ಬೇಕು, ಯಾವ ಏರಿಯಾ, ಯಾವ್ದು ನಿಮ್ಗೆ ಹಿಂಸೆ ಕೊಡ್ತಾ ಇದೆ, ಯಾವ ವಿಚಾರ, ಅಲ್ಲಿ ಅಟೆನ್ಷನ್ ಕೊಡ್ಬೇಕಾಗತ್ತೆ. ಆಮೇಲೆ ಫೋರ್ತ್ ಕ್ವಶನ್ ಏನಂದ್ರೆ, ಇದಕ್ಕೆ ನಾನು ಎಕ್ಸಾಂಪಲ್ ಸಮೇತ ಹೇಳ್ತೀನಿ, ಬಟ್ ಫೋರ್ತ್ ಕ್ವಶನ್ ಬರ್ಕೊಂಬಿಡಿ. ನಾವ್ ಎಲ್ಲಿ ಫೋಕಸ್ ಮಾಡ್ಬೇಕು, ನಮ್ಮ ಹೆಲ್ತ್ ಸರಿ ಹೋಗೋದಿಕ್ಕೆ ಯಾವ ಸ್ಮಾಲ್ ಹ್ಯಾಬಿಟ್ಸ್ ಮೇಲೆ ಫೋಕಸ್ ಮಾಡ್ಬೇಕು. ಹೆಲ್ತ್ ಅಂತಾನೆ ಅಲ್ಲ, ಬಾಡಿ, ಮೈಂಡ್, ಕೆರಿಯರ್, ಒಬ್ಬೊಬ್ರು ಒಂದೊಂದು ಹಾಕೊಂಡಿದ್ದೀರಾ, ನಿಮ್ಗೆ ಏನ್ ಇಷ್ಟನೋ ನೀವು ಬರ್ಕೊಳ್ಳಿ. ನಾವು ಎಲ್ಲಿ ಫೋಕಸ್ ಮಾಡ್ಬೇಕು, ಯಾಕೆಂದ್ರೆ ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಈಗ ಒಬ್ಬ ಮನುಷ್ಯ ಒಳ್ಳೆ ಇನ್ಕಮ್ ತಗೋತಾ ಇರ್ತಾನೆ, ಆಯ್ತಾ, ಒಳ್ಳೆ ಸಂಪಾದನೆ ಇರುತ್ತೆ, ಆದ್ರೆ ಅವನ ಹತ್ರ ಆರೋಗ್ಯ ಇರಲ್ಲ, ಸಂಬಂಧಗಳು ಸರಿಯಾಗಿರಲ್ಲ, ಕೆಟ್ಟೋಗಿರತ್ತೆ, ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರತ್ತೆ. ಸೊ ಅವನನ್ನ ಸಕ್ಸಸ್ಫುಲ್ ಅಂತ ಅಂತೀರಾ? ಹೇಗೆ? ಕಂಪ್ಲೀಟ್ ಮನುಷ್ಯನ ಅವನು, ಸಂಪೂರ್ಣ ಮನುಷ್ಯನ ಅವನು? ಸಂಪೂರ್ಣ ಇಲ್ಲ. ಯಾಕೆಂದ್ರೆ ಅವನ ಹತ್ರ ಏನಿದೆ ಏನಿಲ್ಲ ಅವನ ಹತ್ರ. ಏನಿದೆ ಅವನ ಹತ್ರ? ದುಡ್ಡು ಇರತ್ತೆ, ಆರೋಗ್ಯ ಇರಲ್ಲ, ನೆಮ್ಮದಿ ಇರಲ್ಲ, ಏನು ಇಲ್ಲ ಅವನ ಹತ್ರ, ದುಡ್ಡೊಂದೇ ಇರೋದು. ಓಕೆ, ಅದಕ್ಕೆ ಇಲ್ಲಿ ನಾನು ಇದ್ರ ಮುಖಾಂತರ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತೀನಿ ಅಂದ್ರೆ, ಸೊ ಫಸ್ಟ್ ಸ್ಟೆಪ್ ನಾವು ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂದ್ರೆ ನಾವು ಮೆಜರ್ ಮಾಡಕ್ ಹೋಗ್ಬಾರ್ದು. ಇದ್ ಮಾಡ್ಬಿಟ್ರೆ ಇದಾಗೋಗ್ಬಿಡತ್ತಾ, ನಾನು ಇದನ್ನ ಈಗ ಎಕ್ಸಾಂಪಲ್, ಒಂದೊಂದಕ್ಕೂ ಎಕ್ಸಾಂಪಲ್ ಕೊಡ್ತೀನಿ. ಅದ್ ಹೇಳಿ ನಾನು ಇವತ್ತಿನ ಸೆಷನ್ ನ ಮೋಸ್ಟ್ಲಿ ಕಂಪ್ಲೀಟ್ ಮಾಡ್ತೀನಿ. ಎಲ್ಲ ಒಂದೇ ದಿವಸ ಕವರ್ ಮಾಡಕ್ಕಾಗಲ್ಲ, ಒಂದು ಟಾಪಿಕ್ ಮಾತ್ರ ಇವತ್ ಕವರ್ ಮಾಡಿರೋದು. ಏನ್ ಟಾಪಿಕ್ ಕವರ್ ಮಾಡಿದೆ ಹೇಳಿ ನೋಡೋಣ, ಇಲ್ಲಿ ಇದ್ದೀರಾ ನೋಡೋಣ. ಲೈಫ್ ವೀಲ್ ಅಂದ್ರೆ ಏನು, ಅದಕ್ಕೆ 4 ಕ್ವೆಶ್ಚನ್ಸ್ ಕೂಡ ಕೊಟ್ಟಿದ್ದೀನಿ. ಓಕೆ, ಸೊ ಈಗ ಉದಾಹರಣೆಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸೊ ಇವಾಗ ನಮ್ಗೆ ಆರೋಗ್ಯ ಸರಿ ಹೋಗ್ಬಿಡ್ಬೇಕು ಅಂತ ಅನ್ಕೊಂತೀವಿ. ಬಟ್ ಆರೋಗ್ಯ ಸರಿ ಹೋಗೋದಿಕ್ಕೆ ನಾನು ಆ ಹ್ಯಾಬಿಟ್ ಬಿಲ್ಡ್ ಮಾಡ್ಕೊಂಡೆ, ಈ ಹ್ಯಾಬಿಟ್ ಬಿಲ್ಡ್ ಮಾಡ್ಕೊಂಡೆ, ಏನೇನೇನೇನೋ ಪ್ರಯತ್ನ ಮಾಡ್ತೀವಿ, ಮತ್ ವಾಪಸ್ ಪಲ್ಟಿ ಹೊಡ್ಕೊಂಡು ವಾಪಸ್ ಬರ್ತೀವಿ ಅಲ್ವಾ? ಇದು ರಿಪೀಟೆಡ್ ಆಗಿ ಆಗ್ತಾನೆ ಇರುತ್ತೆ. ಸೊ ಅವಾಗ ನಾವ್ ಅರ್ಥ ಮಾಡ್ಕೋಬೇಕು, ಬರೀ ನಾನು ಆರೋಗ್ಯಕ್ಕೆ ಅಂತ ಹೇಳ್ತಾ ಇಲ್ಲ, ಮೈಂಡ್ ವಿಚಾರ ಇರ್ಬೋದು, ಸಂಪಾದನೆ ವಿಚಾರ ಇರ್ಬೋದು. ನಮ್ದೇನು ಪ್ರಾಬ್ಲಮ್ ಅಂದ್ರೆ, ನಾವ್ ಹಿಂಗೆ ಹೆಜ್ಜೆ ಇಟ್ ಕೂಡ್ಲೆ ನಮ್ ಡಿಫ್ರೆನ್ಸ್ ಕಂಡು ಬಿಡ್ಬೇಕು. ಅದ್ ನಮ್ದಲ್ಲ ಸಮಸ್ಯೆ,
ನಮ್ಮ ಒಳಗಡೆ ಇರೋ ಮನಸ್ಸಿನ ಸಮಸ್ಯೆ. ಅಲ್ಲೇನಾಗತ್ತೆ, ನಾವು ಒಂದ್ ಹೆಜ್ಜೆ ಇಟ್ ಕೂಡ್ಲೆ ಒಂಚೂರು ಡಿಫ್ರೆನ್ಸ್ ಕಂಡುಬಿಟ್ರೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ಯಾವ್ದ್ರಲ್ಲಾರು ತಗೊಳ್ಳಿ, ಒಂದ್ ಹೆಜ್ಜೆ ಇಟ್ ಕೂಡ್ಲೆ ನಮ್ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ವಾಪಸ್ಸು ಉಲ್ಟಾ ಹೊಡ್ಕೊಂಡು ಪಲ್ಟಿ ಹೊಡ್ಕೊಂಡು ವಾಪಸ್ ಬರ್ತೀವಿ. ಇದು ನಮ್ಮ ಸಮಸ್ಯೆ. ಇದು ಇದು ಯೂನಿವರ್ಸಲ್ ಸಮಸ್ಯೆ, ನಂದು ನಿಮ್ದು ಅಂತಲ್ಲ, ನಮ್ಮೆಲ್ಲಾರ್ದು ಇದೇ ಸಮಸ್ಯೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಹಿಂಗ್ ಒಂದ್ ಸ್ಟೆಪ್ ಇಟ್ಟುನು ವಾಪಸ್ ಅಲ್ಲಿಗೆ ಬಂದು ನಿಂತ್ಕೊಂತಾ ಇದೀವಿ ಅಂದ್ರೆ ಫಸ್ಟ್ ಈ ಒಂದ್ ಸ್ಟೆಪ್ ಇಡೋಕ್ ಮುಂಚೆ ಆ ಒಂದ್ ಸ್ಟೆಪ್ ಅಲ್ಲೇ ಇನ್ನೊಂಚೂರು ಬ್ರೇಕ್ ಮಾಡ್ಬೇಕು. ಒಂದು ಕಾಲ್ ಸ್ಟೆಪ್ ಇಡೋದಕ್ಕೆ ಟ್ರೈ ಮಾಡ್ಬೇಕು. ಒಂದು ಕಾಲ್ ಸ್ಟೆಪ್ ಇಡ್ಬೇಕು. ಅಂದ್ರೆ ಈ ಹ್ಯಾಬಿಟ್ ದೊಡ್ಡದಾಗಿ ಬಿಲ್ಡ್ ಮಾಡ್ಕೊಳ್ಳೋ ಬದಲು ಚಿಕ್ಕದಾಗಿ ಶುರು ಮಾಡ್ಬೇಕು. ಈಗ ಉದಾಹರಣೆಗೆ ವಾಕಿಂಗು ಮಾಡ್ಬೇಕು ಅಂತ ರಿಪೀಟೆಡ್ ಆಗಿ ಅನ್ಕೋತೀವಿ, ಆದ್ರೆ ಮಾಡಕ್ ಆಗಲ್ಲ, ರೀಚ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಮನೇಲಿ ಇದ್ದಂಗೆನೆ ಸ್ಟೆಪ್ಸ್ ಸ್ಟಾರ್ಟ್ ಮಾಡ್ಬೇಕು. ಸ್ಟೆಪ್ಸ್ ಅಂದ್ರೆ ಮನೇಲೆ ಓಡಾಡಕ್ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಸ್ಟೆಪ್ ಕೌಂಟ್ಸ್ ಅಂದ್ರೆ ಮನೇಲಿ ಓಡಾಡೋದು ಅಂದ್ರೆ ಕೆಲ್ಸಕ್ಕೆ ಓಡಾಡದ್ನಲ್ಲ, ಅಲ್ಲಿಂದ ಅಡಿಗೆ ಮನೆಯಿಂದ ಹಾಲಿಗೆ, ಅದನ್ ತರಕ್ಕೆ ಇದನ್ ತರಕ್ಕೆ, ಕಾಫಿ ತರಕ್ಕೆ, ಹಾಲ್ ತರಕ್ಕೆ, ಇದಲ್ಲ. ಅದು ಬಿಟ್ಟು ನನಗೋಸ್ಕರ ನಾನು ಎಷ್ಟು ಸ್ಟೆಪ್ಸ್ ಮನೇಲಿ ಓಡಾಡ್ದೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಸ್ಮಾಲ್ ಬ್ರೇಕ್ಔಟ್ಸ್ ಮಾಡ್ಬೇಕು. ಇವನ್ ಕೆರಿಯರ್ ವಿಚಾರದಲ್ಲಿ ಹೇಳ್ತೀವಿ, ನಾವೇನ್ ಮಾಡ್ತೀವಿ, ನಾವ್ ಮಾಡೋದೇ ದೊಡ್ಡದು ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ. ಯಾವ್ದ್ರಲ್ಲಾರೋ ತಗೊಳ್ಳಿ, ಈ ಕೆರಿಯರ್ ಅಲ್ಲೇ ಯಾವ್ದೋ ಒಂದ್ ಕೆಲ್ಸ ಮಾಡ್ಬೇಕು ಅಂತ ಅನ್ಕೋತೀವಿ. ಸೊ ನಾನು ಒಂದ್ ಹೇಳ್ತೀನಿ ಕೇಳಿ, ಯಾವ್ದೇ ಕೆಲ್ಸ ಮಾಡ್ಬೇಕು ಅಂದ್ರೂ ಅದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಮೆಜರ್ ಮಾಡಬಾರ್ದು. ಫಸ್ಟ್ ನಾವ್ ಅಲ್ಲೇ ದೊಡ್ಡ ತಪ್ಪು ಮಾಡೋದು, ಮೆಜರ್ ಮಾಡ್ತೀವಿ. ಅಂಡ್ ಎರಡನೇ ವಿಚಾರ, ನಾವ್ ಏನೇ ಕೆಲ್ಸ ಮಾಡ್ಬೇಕು ಅಂದ್ರೂ ಎಫರ್ಟ್ ಇಲ್ದಲೆ ಯಾವ್ದು ಆಗಲ್ಲ. ಬರ್ದಿಟ್ಕೊಂಡ್ಬಿಡಿ, ಯಾವ ಕೆಲ್ಸನೂ ಆಗಲ್ಲ. ಇವತ್ ನಾನು ಈ ತರ ಒಂದು ಮಾತಾಡ್ಬೇಕು ಅಂದ್ರೂ ನನ್ನ ಎಫರ್ಟ್ ಇದ್ದೇ ಇರುತ್ತೆ. ನಾನ್ ಕೂತ್ಕೊಂಡು ಫಸ್ಟ್ ಹೋಮ್ ವರ್ಕ್ ಮಾಡಿ ನಾನು ಅರ್ಥ ಮಾಡ್ಕೊಂಡು ನನ್ನ ಮೇಲೆ ನಾನು ಅಳವಡಿಸ್ಕೊಂಡು ಆಮೇಲೆ ನಿಮ್ಗೆ ಹೇಳ್ಕೊಡ್ಬೇಕು. ಅದೇ ತರ ನೀವು ಯಾವ್ದ್ರಲ್ಲ ಒಂದರ ಕೆಲಸ ಮಾಡ್ತೀರಾ ಅನ್ಕೊಡಿ. ಉದಾಹರಣೆಗೆ ಈಗ ನಾನು ಸೇಲ್ಸ್ ಪಾರ್ಟೇ ತಗೋತೀನಿ, ನಾನು ಪ್ರಾಡಕ್ಟ್ ಸೇಲೇ ಮಾಡ್ತೀನಿ ಅನ್ಕೊಳ್ಳಿ. ಅಥವಾ ನೀವೇನಾದ್ರು ಕ್ರಿಯೇಟಿವಿಟಿನೇ ಮಾಡ್ತೀರಾ, ಕ್ರಿಯೇಟಿವಿಟಿ ಮಾಡಿ ಇನ್ನೊಬ್ರಿಗೆ ಪ್ರಮೋಟ್ ಮಾಡ್ಬೇಕು ಅಂತ ಅನ್ಕೋತೀರಾ. ಸೊ ಆ ಪ್ರಮೋಟ್ ಮಾಡ್ಬೇಕು ಅಂದಾಗ ಬೇಸಿಕ್ ಇವಾಗಿನ ಸಿಚುವೇಶನ್ ನಂದು ಹೇಗಿದೆ, ನಾನು ಇದು ಮಾಡ್ಬೇಕಾ, ನಾನು ಈ ಕೆಲಸ ಮಾಡ್ಬೇಕಾ, ಈ ಕೆಲಸ ಮಾಡೋದ್ರಿಂದ ನಂಗೆ ಏನೇನ್ ಬೆನಿಫಿಟ್ ಸಿಗತ್ತೆ. ಬರೀ ದುಡ್ಡು ವಿಚಾರದಲ್ಲೇ ಮೆಜರ್ ಮಾಡಬಾರ್ದು. ನಾವೇನ್ ಮಾಡ್ತೀವಿ, ದುಡ್ಡು ವಿಚಾರದಲ್ಲಿ ಮೆಜರ್ ಮಾಡಕ್ ಹೋಗ್ತೀವಿ. ನಂಗೆ ಏನೇನ್ ಬೆನಿಫಿಟ್ಸ್ ಇದೆ, ನಾನು ಈ ಕೆಲಸ ಮಾಡೋದ್ರಿಂದ ನಾನ್ ಹ್ಯಾಪಿ ಆಗಿರ್ತೀನಾ, ನನ್ನ ಫ್ಯಾಮಿಲಿ ಹ್ಯಾಪಿ ಆಗಿರತ್ತಾ. ಒಂದ್ ಹೇಳ್ತೀನಿ, ನಾನ್ ಹ್ಯಾಪಿ ಆಗಿದ್ರೆ ನನ್ನ ಫ್ಯಾಮಿಲಿನ ಹ್ಯಾಪಿ ಮಾಡ್ಬೋದು. ತುಂಬಾ ನಮ್ ಫ್ಯಾಮಿಲಿ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇದ್ರೆ ಐ ವಿಲ್ ಟೆಲ್ ಯು, ನಿಮ್ಮನ್ ಮುಂದೋಗಕ್ ಬಿಡಲ್ಲ. ಅದು ಬೇಡ, ನೀನ್ ಕೂತ್ಕೊಂಡಿರು ಅಂತ ಹೇಳತ್ತೆ. ಬಟ್ ನೀವ್ ಹ್ಯಾಪಿ ಆಗಿರ್ತೀರಾ, ಅದನ್ನ ಐಡೆಂಟಿಫೈ ಮಾಡಿ. ಫ್ಯಾಮಿಲಿ ಆಮೇಲೆ ಖಂಡಿತ ನಮ್ಗೆ ಕೋಆಪರೇಟ್ ಮಾಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಫ್ಯಾಮಿಲಿಗೂ ಒಪ್ಸ್ಕೊಂಡು ಎಲ್ಲಾ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಕೊನೆಗೆ ವಾಪಸ್ ರಿಬೌಂಡ್ ಆಗಿ ವಾಪಸ್ ಬಂದು ಕೂತ್ಕೋತೀವಿ ಅದೇ ಜಾಗಕ್ಕೆ. ಇಲ್ಲಿ ನಮ್ ಮಿಸ್ಟೇಕ್ ಆಗ್ತಾ ಇರೋದು. ನಾನು ಒಂದೊಂದಕ್ಕೂ ಎಕ್ಸಾಂಪಲ್ ಕೊಡ್ತಿದ್ದೀನಿ. ಹೆಲ್ತ್ ಇರ್ಬೋದು, ಕೆರಿಯರ್ ಇರ್ಬೋದು, ಸಂಪಾದನೆ ವಿಚಾರದಲ್ಲೂ ಹಂಗೆ. ಅಂಡ್ ನೆಕ್ಸ್ಟ್ ಫೈನಾನ್ಷಿಯಲ್ ಮ್ಯಾಟರ್ಸ್. ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲೂ ಅಷ್ಟೇ. ನಾವು ಒಂದೇ ಸತಿ ಕೋಟ್ಯಾಧಿಪತಿಗಳಾಗಕ್ಕಾಗಲ್ಲ, ಯಾರು ಆಗಕ್ಕಾಗಲ್ಲ. ಇವತ್ 100 ರೂಪಾಯಿ ಇಲ್ಲ ಅಂದ್ರೆ ಕೋಟ್ಯಾಧಿಪತಿಗಳು ಹೆಂಗಾಗಕ್ಕಾಗತ್ತೆ. ನಾವು ಸಂಪಾದನೆ ಮಾಡಿಲ್ಲ ಅಂದ್ರೂ ನಾವು ಫೈನಾನ್ಸ್ ವಿಚಾರ ಪ್ಲಾನ್ ಮಾಡ್ಬೋದು. ಎಷ್ಟೊಂದ್ ಜನಕ್ಕೆ ಇನ್ನೊಂದು ಮಿತ್ ಏನಿದೆ ಗೊತ್ತಾ, ಹೇಳ ನಾನು ಇನ್ನೊಂದು ಮೈಂಡ್ ಸೆಟ್ ಹೇಳ. ನಾನ್ ಹೆಂಗಿದ್ರು ಸಂಪಾದನೆ ಮಾಡ್ತಿಲ್ಲ, ನನ್ ಗಂಡ ತರ್ತಾರೆ, ನಾನೇನಿದ್ರು ನನ್ ಪಾರ್ಟ್ ಏನೋ ಅಷ್ಟೇ, ತಲೆ ಕೆಡ್ಸ್ಕೊಳ್ಳೋಣ. ಎಷ್ಟ್ ಜನ ಈ ತರ ಇದ್ದೀರಾ ಪ್ಲೀಸ್ ಹೇಳಿ. ಅದಿದ್ರೆ ಇವತ್ತು ಇದ್ರೆ ಸಂತೋಷ, ಇಲ್ಲ ಅಂದ್ರೂ ಸಂತೋಷ. ಹೇಳಿ ವಿಜಯಲಕ್ಷ್ಮಿ. ನೀವು ಇದ್ರಿ ಇಷ್ಟ ವರ್ಷ, ಇವಾಗ ಬೇರೆ ತರ ಚೇಂಜ್ ಆಗಿ ನಮ್ ಈ ತರ ಹೌದು, ಇವಾಗ ಚೇಂಜ್ ಆಗಿದೆ ನನ್ ಮೈಂಡ್. ಎಸ್, ಈ ತಪ್ಪೇನಿಲ್ಲ. ಇವಾಗಿಂದ ಹೊಸ ಜೀವನ ಸ್ಟಾರ್ಟ್ ಮಾಡಿ, ಹೊಸದಾಗಿ ಏನೇನೋ ಮಾಡ್ಬೋದು ನೀವು. ಹೌದು. ಸೊ ಫೈನಾನ್ಸ್ ವಿಚಾರನೂ ಅಷ್ಟೇ. ಅವ್ರು ಇಷ್ಟು ಮಾಡ್ತಾರೆ, ನಾನು ಇಷ್ಟು ತಂದಾಗ ನನ್ಗೆ ಇಷ್ಟು ಕೊಡ್ತಾರೆ, ನಾನು ಇಷ್ಟರಲ್ಲಿ ಹ್ಯಾಂಡ್ಲ್ ಮಾಡ್ಕೋತೀನಿ. ಎಸ್, ಹ್ಯಾಂಡ್ಲ್ ಮಾಡ್ಕೋತೀರಾ, ಬಟ್ ಮೇಜರ್ ಕಾಂಟ್ರಿಬ್ಯೂಷನ್ ಏನು, ಅದನ್ನೇ ನಾನು ಸೆಲ್ಫ್ ಐಡೆಂಟಿಟಿ ವಿಚಾರ, ಸೆಲ್ಫ್ ಡಿಸ್ಕವರಿ ಬರ್ತಾ ಇದೀನಿ ಡೀಟೇಲ್ ಆಗಿ. ಬಿಯಾಂಡ್ ರೋಲ್ಸ್ ಅಂತ ಮಾತಾಡ್ತಾ ಇದ್ದೀನಿ. ಸೊ ನಾನೇನ್ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಮನೆಗೆ.
ಸೊ ಗಂಡ ಒಂದು 50,000 ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಒಂದು 50,000 ದುಡ್ದು ತಂದಾಕ್ತಾರಪ್ಪ. ನಾನು ಬೇಸಿಕ್ ಹೇಳ್ತಾ ಇದ್ದೀನಿ, ಜಾಸ್ತಿ ಹೇಳಲ್ಲ. ಕೆಲವ್ರು ಲಕ್ಷಾಂತರ ರೂಪಾಯಿ ದುಡಿಬಹುದು ಇಲ್ಲಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. 50,000 ತಂದಾಕ್ತಾರೆ. ನಂದೇನೋ ಮನೇಲಿ ತಂದಾಕ್ತಾ ಇದಾರೆ, ಅಚ್ಚುಕಟ್ಟಾಗಿ ಏನೋ ಒಂದ್ ಮಾಡಾಕ್ತೀನಿ. ಕೆಲವು ಗಂಡಸ್ರು, ಹಿಂದಿನ ಜನರೇಷನ್ ಗಂಡಸ್ರು ಹೇಳ್ತೀನಿ ಕೇಳಿ, ಅವರು ಹೇಳ್ಕೊಳಕ್ಕೂ ಸ್ವಾಭಿಮಾನ. ಹಿಂದಿನ ಜನರೇಷನ್ ಗಂಡಸರಿಗೆ ಸಿಕ್ಕಾಪಟ್ಟೆ ಸ್ವಾಭಿಮಾನ. ಬಟ್ ನಾವೇನ್ ಕಲಿಬೇಕು ಅಂದ್ರೆ ಟ್ಯಾಲೆಂಟ್ ಕಲಿಬೇಕು. ಅವ್ರ ಬಾಯಿನ ಬಿಡ್ಸೋ ಟ್ಯಾಲೆಂಟ್ ಕಲಿಬೇಕು. ಲೇಡೀಸ್ ಆಗಿ ಸ್ಮಾರ್ಟ್ ವೇ ಆಗಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಮ್. ಏನಕ್ಕೆ ಅವ್ರ ಸಂಪಾದನೆ ಕಟ್ಕೊಂಡು ನಮ್ಗೇನು ಆಗ್ಬೇಕಾಗಿಲ್ಲ. ಐ ವಿಲ್ ಟೆಲ್ ಯು, ಅಲ್ಲೂ ಒಂದ್ ಮಾತು ಹೇಳ್ತೀನಿ, ನಾವ್ ಹೆಂಗೆ ಮನೇಲಿ ಡೀಲ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಾಗತ್ತೆ. ಅವ್ರ ಸಂಪಾದನೆ ಏನು ಅದಕ್ಕೆ ಯಾಕೆ ಗೊತ್ತಾ, ವಿ ಆರ್ ದ ಬೆಸ್ಟ್ ಪ್ಲಾನರ್ಸ್, ಆರ್ಗನೈಸರ್ಸ್. ಮನೇಲಿರೋ ಹೆಂಗಸರು ಬೆಸ್ಟ್ ಪ್ಲಾನರ್ಸ್ ಅಂಡ್ ಆರ್ಗನೈಸರ್ಸ್. ವಿದ್ಯಾ ಸೋಮೇಶ್ ಅವ್ರಿಗೆ ಗೊತ್ತಿರುತ್ತೆ, ಜಯಶ್ರೀ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಸಂಪಾದನೆ ಮಾಡಿರೋರು, ಅವ್ರಿಗೆ ಗೊತ್ತು, ಕೆಲ್ಸಕ್ಕೆ ಹೋಗ್ತಿದ್ದವ್ರು ಅವ್ರಿಗೆ. ಸೊ ನಾವು ಚೆನ್ನಾಗಿ ಪ್ಲಾನ್ ಮಾಡ್ತೀವಿ ಎಲ್ಲಾ ವಿಚಾರನು. ಮನೇಲೂ ಅಷ್ಟೇ, ಎಷ್ಟು ಆರ್ಗನೈಸ್ಡ್ ಆಗಿ ಇಡೋದು ನಾವೇನೇನೆ. ಸೊ ಅದಕ್ಕೆ ನಾವು ಅವ್ರಿಗೆ ಆಮೇಲೆ ಇವತ್ತು ನಾನು ಹೇಳ್ಬಿಟ್ಟಿದೀನಿ ಅಂತ ಇವತ್ತು ಹೋಗ್ಬಿಟ್ಟು ಯಾರು ಪ್ರೆಷರ್ ದಯವಿಟ್ಟು ಹಾಕ್ಬೇಡಿ. ಆಮೇಲೆ ನೀನ್ ಯಾವ ಕ್ಲಾಸ್ಗೆ ಹೋಗಬೇಡಮ್ಮ, ನೀನ್ ಮನೇಲಿ ಇರು ಅಂತಾರ ಅಷ್ಟೇನೆ. ತಪ್ಪೇನಿಲ್ಲ, ಗಂಡನ ಇನ್ಕಮ್ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಯಾವ ತರ ತಿಳ್ಕೊಬೇಕು, ಅವ್ರಿಗೆ ನಾವ್ ಇನ್ವೆಸ್ಟಿಗೇಷನ್ ಮಾಡೋ ತರ ಅನ್ನಿಸ್ಬಾರ್ದು. ಇನ್ವೆಸ್ಟಿಗೇಷನ್ ಮಾಡ್ಲೇಬಾರ್ದು. ನೋಡಿ ಎಂತಂತ ಹೇಳ್ಕೊಡ್ತಾ ಇದೀನಿ ನಾನು, ಕಲ್ತ್ಕೊಳ್ಳಿ. ಸೊ ಈ ತರ ನಾವು ಒಂದೊಂದ್ರಲ್ಲೂ ಸ್ಮಾಲ್ ಸ್ಟೆಪ್ಸ್ ಹಾಕ್ತಾ ಬರ್ಬೇಕು. ತಪ್ಪೇನಿಲ್ಲ, ಅವ್ರ ಜೊತೆ ನಾವು ಹೆಗ್ಲು ಜೋಡಿಸ್ಬೇಕು. ನಮ್ಮ ಯಜಮಾನ್ರು ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅಂತ ಹೇಳ್ತೀವಿ, ನಾವೇನ್ ಮಾಡ್ತಾ ಇದೀವಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಮಾಡಕ್ ಆಗದೆ ಇರೋದು ಇರ್ಬೋದು. ಇಲ್ಲಿ ಯಾರು ಪಾಪ ಕಂಪ್ಲೇಂಟ್ ಮಾಡ್ತಿಲ್ಲ ನೀವ್ ಯಾರು, ಬಟ್ ಯಾರ ಹತ್ರ ಕಂಪ್ಲೇಂಟ್ ಮಾಡಿರ್ತಾರೋ ನೀವು, ನನ್ಗೂ ಗೊತ್ತಿಲ್ಲ, ಅದು ನೋಡ್ಕೊಳ್ಳಿ, ರೀಚೆಕ್. ಯಾಕೆಂದ್ರೆ ಈ ಲೈಫ್ ವೀಲ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗತ್ತೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಮೈಂಡ್ ಬಾಡಿ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಅಂತೀರಾ, ಅದಿಕ್ಕಲ್ಲಿ ಹೋಗ್ತೀರಾ, ಏನೋ ಒಂದ್ ಯಜಮಾನ್ರು ಅನ್ಬಿಡ್ತಾರೆ ಅನ್ಕೊಳ್ಳಿ, ಒಂದ್ ಮಾತು, ನಿನ್ಗೆ ಇದೆಲ್ಲ ಬೇಕಾ, ಏನು ಮಾಡ್ಬೇಡ, ನಿನ್ ಕೈಲಿ ಏನೂ ಆಗಲ್ಲ ಅನ್ಬಿಟ್ರೆ ಕುಗ್ತೀರಾ, ನೀವು ಕುಗ್ಬಿಡ್ತೀರಾ. ಸೊ ಅದಾಗ್ಬಾರ್ದು ಅಂತಂದ್ರೆ ಈ ಎಲ್ಲಾ ವೀಲುನು ಸ್ಟ್ರಾಂಗ್ ಆಗಿ ಎಲ್ಲಾ ಕಡೆನೂ ನಾವ್ ಎನರ್ಜಿ ಕೊಡೋದ್ ಕಲಿಬೇಕು. ಎನರ್ಜಿ ಯಾವ ತರ ಕೊಡ್ತೀರಾ, ಒಂದು ಟೈಮ್ ಮುಖಾಂತರ ಕೊಡ್ತೀರಾ. ಮೇನ್ ಟೈಮೇನೆ, ಇನ್ನೇನು ಇಲ್ಲ. ರಿಲೇಶನ್ಶಿಪ್ಗೆಲ್ಲ ದುಡ್ಡು ಬೇಡ, ಟೈಮ್ ಬೇಕು, ಟೈಮ್ ಕೊಡ್ಬೇಕು. ಅಂಡ್ ಯಾವ ತರ ಟೈಮ್ ಕೊಡ್ತೀರಾ, ಸುಮ್ನೆ ಏನೋ ಹೇಳಿದ್ದಾರೆ ಅಥವಾ ಇವ್ರ ಜೊತೆ ಕೂತಿರ್ಬೇಕು ಅಂತಲ್ಲ. ಕ್ವಾಲಿಟಿ ಟೈಮ್, ಪ್ರೊಡಕ್ಟಿವ್ ಟೈಮ್, ಎನರ್ಜಿ ಕೊಡ್ಬೇಕು ಕ್ಲೀನ್ ಆಗಿ ಅವ್ರಿಗೆ. ಆ ಎನರ್ಜಿ ಕೊಡ್ಬೇಕು ಅಂದ್ರೆ ಫಸ್ಟ್ ನಮಗಿದೆ ಎನರ್ಜಿ ಚೆಕ್ ಮಾಡ್ಕೋಬೇಕು. ಆ ಎನರ್ಜಿ ಎಲ್ಲಿಂದ ಬರುತ್ತೆ, ಇದೆಲ್ಲ ಇಂಟರ್ಲಿಂಕ್. ನಾನು ಅದಕ್ಕೆ ಹೇಳಿದ್ದು, ಮೈಂಡ್ ಬಾಡಿ ಮೇಲೆ ವರ್ಕ್ ಮಾಡಿದ್ರೆ ಎನರ್ಜಿ ಬರುತ್ತೆ. ಎಲ್ಲದೂ ಒಂದು ಎನರ್ಜಿಲೇ ನಡೀತಾ ಇರೋದು. ಸೊ ಮೈಂಡ್ ಬಾಡಿ ವರ್ಕ್ ಮಾಡ್ತೀನಪ್ಪ, ನಾನು ಇನ್ಯಾವುದೂ ತಲೆ ಕೆಡ್ಸ್ಕೊಳಲ್ಲ, ಹಂಗಿರಕ್ ಆಗಲ್ಲ. ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಮ್ಗೆ ಸಂಬಂಧಗಳು ಬೇಕು, ದುಡ್ಡು ಬೇಕು, ಮೈಂಡು ಬೇಕು, ಬಾಡಿನೂ ಬೇಕು. ಬಟ್ ಎಲ್ಲದೂ ಹೆಂಗೆ ಬ್ಯಾಲೆನ್ಸ್ಡ್ ಆಗಿ ಮಾಡ್ಬೇಕು ಅಂತಂದ್ರೆ, ಒಂದು ದಿನದಲ್ಲಿ ಅದನ್ನ ನಾವು ಡಿವೈಡ್ ಮಾಡ್ಕೋಬೇಕು. ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಬಟ್ ಅದಕ್ ಮುಂಚೆ ಫಸ್ಟ್ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಕೊಟ್ಟಿರೋ ಟಾಸ್ಕ್ ನ ಮುಗಿಸ್ಬೇಕು. ಅದು ಅರ್ಥ ಆಗೋವರೆಗೂ ಬೇರೆ ಏನೂ ಅರ್ಥ ಆಗಲ್ಲ. ಇವಾಗ ಪರಿಸ್ಥಿತಿ ಏನಿದೆ ನಿಮ್ದು, ಒಬ್ರು ಹೆಲ್ತ್ ಅಂದಿದ್ದೀರಾ ಅಂಡ್ ರೂಪಾಲಿ ಆಲ್ ಅಂತ ಹೇಳಿದೀರಾ. ಆಕ್ಚುಲಿ ಆಲ್ ಅಂತ ಹೇಳೋದು ತುಂಬಾ ಒಳ್ಳೇದು, ಅದೇ ಒಳ್ಳೇದು. ಯಾಕೆಂದ್ರೆ ಒಂದ್ರಲ್ಲಿ ಫೋಕಸ್ ಮಾಡಕ್ ಹೋದ್ರೆ ಇನ್ನೊಂದು ಬಿದ್ದೋಯ್ತು ಅಂದ್ರೆ ಅವಾಗ ನೀವು ಇದು ಫೋಕಸ್ ಮಾಡಕ್ಕಾಗಲ್ಲ, ಇದು ಫೋಕಸ್ ಮಾಡಕ್ಕಾಗಲ್ಲ. ಸೊ ಎಲ್ಲಾದ್ರ ಕಡೆನೂ ಗಮನ ಇರ್ಬೇಕು. ನಾವು ಲೇಡೀಸು ರೀ, ನಮ್ಗೆ ದುರ್ಗಾ ದೇವಿ ಅವತಾರ ಎತ್ತಿದಾಳೆ. ದುರ್ಗಾದೇವಿ ಎಷ್ಟು ಕೈಗಳಿರುತ್ತೆ ಅವ್ರಿಗೆ. ನವರಾತ್ರಿ 9 ದಿನ, ನವರಾತ್ರಿ 9 ರೂಪಗಳು ಅವಳಿಗೆ. ಸೊ ದೇವಿನೇ ನಮ್ಗೆ ಉದಾಹರಣೆ ಕೊಟ್ಟಾಗ ನಾವ್ ಯಾಕೆ ಮಾಡಕ್ಕಾಗಲ್ಲ? ಆಗತ್ತೆ, ನಮ್ಗೆ ಎಲ್ಲದೂ ಮಾಡಕ್ಕಾಗತ್ತೆ. ಫಸ್ಟ್ ನಾವು ಹೆದರಿಕೆ ಬಿಡ್ಬೇಕು. ನಾನ್ ಮಾಡ್ತೀನಿ ಅಂತ ಒಂದು ಭರವಸೆ ನಮ್ಮಲ್ಲಿ ನಾವು ಮೂಡಿಸ್ಕೋಬೇಕು. ನಾವ್ ಅಲ್ಲೇ ವೀಕ್ ಆಗೋದು. ಆ ವೀಕ್ ಆಗ್ಬಾರ್ದು, ಅದನ್ನ ಬೆಳೆಸ್ಕೋಬೇಕು. ಬಟ್ ಅದನ್ನ ಬೆಳೆಸ್ಕೊಬೇಕು ಅಂದ್ರೆ ಈ ಕ್ವಶನ್ಸ್ಗೆಲ್ಲ ನೀವು ಆನ್ಸರ್ ಮುಗಿಸ್ಕೊಡಿ ನೆಕ್ಸ್ಟ್ ಕ್ಲಾಸ್ ಹೊತ್ತಿಗೆ. ಸೊ ರಿಪೀಟ್ ಮಾಡಿ ಕ್ವಶನ್ ನ ನೋಡೋಣ. What is going well?
Okay. Where we are today. Okay. Which area has to be given the attention? Good. Where What we to have to focus in our life. Where we have to focus our habits. ಏನಕ್ಕೆ Habits. ಹ್ಯಾಬಿಟ್ಸೇ ಜಾಸ್ತಿ ಯಾಕೆ ಹೇಳ್ತೀನಿ ಅಂದ್ರೆ ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ಗೊತ್ತಾಗತ್ತೆ. ಹ್ಯಾಬಿಟ್ಸ್ ಅನ್ನೋದು ತಲೆಯಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಆ ಹ್ಯಾಬಿಟ್ ಆದಾಗ ಆಟೋ ಪೈಲಟ್ ಆಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲ ಚಕ್ರದ ಎಲ್ಲ ಒಂದು ಸ್ಟ್ರೋಕ್ಸುನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಏನಕ್ಕೆ ಬ್ಯಾಲೆನ್ಸ್ ಆಗ್ಬೇಕು ಅಲ್ಲಿಂದ ನೆಕ್ಸ್ಟ್ ಕ್ಲಾಸಲ್ಲಿ ತಗೋತೀನಿ. ಏನಕ್ಕೆ ಬ್ಯಾಲೆನ್ಸ್ ಆಗ್ಬೇಕು, ಬ್ಯಾಲೆನ್ಸ್ ಮಾಡೋದು ಹೆಂಗೆ, ಅದೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಹೋಗುತ್ತೆ. ಇಷ್ಟು ಸಾಕು ಇವತ್ತಿಗೆ ಜ್ಞಾನ. ಹೇಳಿ, ಕೈ ಎತ್ತಿತಾ ಇದ್ದೀರಾ? ಎತ್ತಿ. ನಾನು ಆಕ್ಚುಲಿ ನಿಮ್ಗೆ ಲಾಸ್ಟ್ ಬೇರೆ ಸೆಷನ್ಸ್ ಅಲ್ಲೂ ಹೇಳಿದೀನಿ ಅನ್ಸತ್ತ. ಇವಾಗ ಅದೇ ನೀವ್ ಇವಾಗ ಸ್ಯಾಲ್ರಿ ತಿಳ್ಕೊಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೆ ಅವರು ಅಂದ್ರೆ ನಾನು ಅವ್ರಿಗೆ ಗೊತ್ತಾಗ್ಬಿಡತ್ತೆ ನೀನು ಯಾರ ಹತ್ರನೋ ಮಾತಾಡಿದ್ಯಾ ಅದಕ್ಕೆ ಹಿಂಗೆ ಕೇಳ್ತಾ ಇದ್ಯಾ ಅಂತ. ಆಯ್ತಾ? ಅದ್ ಆಕ್ಚುಲಿ ನಾನು ಅವತ್ತೇ ಕೇಳಕ್ ಹೋಗಲ್ಲ, ಹಂಗೆ ಶಾಕ್ ಬಂದಾಗ ಕೇಳಿರ್ತೀನಿ. ಇವಾಗ ನಿಂಗೆ ಏನ್ ಕಮ್ಮಿ ಆಗಿದೆ, ಏನ್ ಕೊಡ್ಸ್ಬೇಕು ಅಂತ ಕೇಳ್ತಾರೆ, ನಾನು ಅವಾಗ ಏನ್ ಮಾಡ್ಬೇಕು? ಎಸ್, ಇಲ್ಲಿ ಫಸ್ಟ್ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಬೇಕು. ಫಸ್ಟ್ ನೀವು ಏನಕ್ಕೋಸ್ಕರ ಅವ್ರ ಸ್ಯಾಲ್ರಿ ತಿಳ್ಕೊಬೇಕು ಅದನ್ನ ಫಸ್ಟ್ ನೀವು ಕ್ಲಿಯರ್ ಇಟ್ಕೋಬೇಕು. ನೀವು ಕ್ಲಾರಿಟಿ ಇಟ್ಕೊಳ್ಳೋರ್ಗು ಅವ್ರ ಸ್ಯಾಲ್ರಿ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕಾಗಿದೆ, ನೀವ್ ಏನಕ್ಕೆ ಸ್ಯಾಲ್ರಿ ಬಗ್ಗೆ ತಿಳ್ಕೊಬೇಕು ಅದನ್ನ ಕ್ಲಾರಿಟಿ ಇಟ್ಕೊಳ್ಳಿ ಫಸ್ಟ್. ಅವ್ರ ಸ್ಯಾಲ್ರಿ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕಾಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ಯಾಲ್ರಿ. ನನ್ ವಾಯ್ಸ್ ಕೇಳಿಸ್ತಾ ಇಲ್ವಾ? ಬ್ರೇಕ್ ಆಗಿದ್ನ ನಾನು? ಇಲ್ಲ ಕೇಳಿಸ್ತದೆ. ಓಕೆ, ಸ್ಯಾಲ್ರಿ ಏನಕ್ಕೆ ತಿಳ್ಕೊಬೇಕು ಅನ್ನೋದು ನೀವು ಫಸ್ಟ್ ಕ್ಲಾರಿಟಿ ಕೊಡ್ಬೇಕು. ನಿಮಗೆ, ಅವ್ರಿಗಲ್ಲ, ನಿಮಗ್ ಫಸ್ಟ್ ಕ್ಲಾರಿಟಿ ಕೊಟ್ಕೊಳ್ಳಿ. ನಾನೇ ನಿಮಗ್ ಕೇಳ್ತಾ ಇದ್ದೀನಿ, ಏನಕ್ಕೆ ಸ್ಯಾಲ್ರಿ ಕೇಳ್ಬೇಕು? ಅದಕ್ಕೆ ನಾನು ಕೇಳಿಲ್ಲ. ನೋ ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಬೇಕು. ಈಗ ನನಗ್ ಕೇಳಿದ್ರೆ ನಾನ್ ಏನಕ್ಕೆ ಸಂಪಾದನೆ ವಿಚಾರ ಕೇಳ್ತೀನಿ ಗೊತ್ತಾ? ನನ್ನ ಹಸ್ಬೆಂಡ್ ಸ್ಟೇಟಸ್ ಹೆಂಗಿದೆ, ಅವ್ರು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ಬೋದು ಫ್ಯಾಮಿಲಿಗೆ, ನಾನು ಕೋಆಪರೇಟ್ ಮಾಡ್ಬೋದು, ಇದನ್ನ ನಾನು ಮಾಡೋದಕ್ಕೆ ತಿಳ್ಕೊತೀನಿ. ಈವನ್ ನಾವು ಕೂಡ ಯಾವ ರೀತಿ ಎಕ್ಸ್ಪೆಂಡಿಚರ್ ಮಾಡ್ಬೇಕು ಅಥವಾ ಒಂದು ಎಷ್ಟು ತಗೊಳಕ್ಕೆ ನನ್ ಕೇಪಬಿಲಿಟಿ ಇದೀನಿ, ಇಲ್ಲ ಇನ್ನೂ ಕಮ್ಮಿ ಆಗ್ಬೇಕಾ, ಈ ಲೆವೆಲ್ ಅಲ್ಲಿ ನಾನು ಈ ತರ ಸೈಕಲ್ ನೋಡ್ಕೊಂಡು ಈಗ ರೀಸೆಂಟ್ ಆಗಿ 1-2 ತಿಂಗಳ ಮುಂಚೆ ಒಂದು ಕ್ಲಾರಿಟಿ ತಗೊಂಡಿದೀನಿ. ಸೊ ಅದೇ ನೀವ್ ಹೇಳ್ದಂಗೆ ಶಾಲಿನಿ, ಯಾರು ಗಾದೆನೇ ಇದೆ, ಗಂಡ ಸಂಬಳ ಕೇಳ್ಬೇಡ, ಹೆಂಗಸರು ವಯಸ್ಸು ಕೇಳ್ಬೇಡ ಅಂತ. ಹಂಗ್ ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ರೆ ನೀವೇನ್ ಕೊಟ್ರೋ ಆನ್ಸರ್ ಅವ್ರು ಹಂಗೆ ಹೇಳ್ತಾರೆ, ಪರಿಪರಿಯಾಗಿ ಬರ್ಬೇಕು. ಬಟ್ ಕೆಲವ್ರ ಮನೇಲಿ ಕ್ಲಾರಿಟಿ ಇರುತ್ತೆ, ದಟ್ ಈಸ್ ಆಲ್ಸೋ ಗುಡ್. ಹೌದೌದು, ಅದು ಸರಿನೇ. ಯಾಕಂದ್ರೆ ಡಿಪೆಂಡ್ಸ್ ಆನ್ ದ ಇಂಟರಾಕ್ಷನ್ ವಿತ್. ಕೆಲವ್ರು ಹೇಳಕ್ ಇಷ್ಟಪಡ್ತಾರೆ, ಕೆಲವರು ಅದನ್ನ ಕರೆಕ್ಟ್ ಕ್ಲಾರಿಟಿ. ಈವನ್ ನಮ್ಮನೇಲೆ ನಾನು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಟ್ರಾನ್ಸ್ಪರೆನ್ಸಿ ಅಂತಾರಲ್ಲ, ನಮ್ಮ ಅತ್ತೆ ಮಾವ ನಿಜವಾಗ್ಲು ಈವನ್ ನಮ್ಮ ಅಪ್ಪ ಅಮ್ಮನ ಮನೇಲಿ. ಬಟ್ ನನ್ನ ಹಸ್ಬೆಂಡ್ ಅಂತ ಬಂದಾಗ ಸಮ್ ವೇ ಈಸ್ ಸ್ಟಕ್ ವಿತ್ ದಟ್ ಫ್ಲೋ. ಸೊ ನಾನ್ ಕೆದಕ್ಲೇಬೇಕು. ಅದೇ ಈಗ ಡೈರೆಕ್ಟ್ ಕೆದಕಿದ್ರೆ ಇದೇ ತರ ಉತ್ತರ ಬರುತ್ತೆ. ಸೊ ಅದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡು ನನಗೆ ಯಾಕೆ ಬೇಕು ಅಂತ ಕ್ಲಾರಿಟಿ ತಗೊಂಡಿದ್ದಕ್ಕೆ ಈಗ 3-4 ನಾನು ಸಂಗೀತ ಅವ್ರ ಹತ್ರನು ಶೇರ್ ಮಾಡಿ 3-4 ತಿಂಗಳು ಕೆಳಗೆ ನನಗೆ ಕ್ಲಾರಿಟಿ ಸಿಕ್ತು. ಸೊ ದಟ್ ಐ ಆಮ್ ಪ್ಲಾನಿಂಗ್ ಇನ್ ದಟ್ ಝೋನ್. ನಾನು ಇನ್ನೊಂದು ಹೇಳ್ಬಿಡ್ತೀನಿ. ಅದೇ ಈ ಸ್ಯಾಲ್ರಿ ಅನ್ನೋ ವಿಷಯಕ್ಕಷ್ಟೇ ಅವರು ಹಿಂಜರಿತಾರೆ ಅನ್ಸತ್ತೆ. ಬೇರೆ ಏನಾದ್ರೂ ಇಶ್ಯೂಸ್ ಇದ್ರೆ ನನ್ನ ಹತ್ರನು ಶೇರ್ ಮಾಡ್ಬೇಕು ಅನ್ಸದ್ರೆ ಅವರು ಖಂಡಿತ ಹೇಳ್ತಾರೆ. ಅದನ್ನೇನ್ ಮುಚ್ಚುಮರೆ ಮಾಡೋದಿಲ್ಲ. ಇವಾಗ ಬಿಗ್ ಅಂತ ಹೇಳ್ತೀವಲ್ವಾ, ಅವಾಗ ಅದರದೆಲ್ಲ ಹೇಳ್ತಾರೆ. ನಾನು ಹಿಂಗಾಯ್ತು, ದುಡ್ಡು ಬೇಕಿತ್ತು ಅನ್ಕೊಂಡೆಲ್ಲ ಹೇಳ್ತಾರೆ, ಇಷ್ಟು ಖರ್ಚಾಗ್ತಿದೆ ಎಲ್ಲ ಹೇಳ್ತಾರೆ. ಆ ಸ್ಯಾಲ್ರಿ ಅನ್ನೋ ಪಾಯಿಂಟ್ ಅಲ್ಲಿ ಮಾತ್ರ ನಂಗೆ ಕ್ಲಾರಿಟಿ ಕೊಡ್ತಿಲ್ಲ ಅವರು ಅಷ್ಟು. ಒಪ್ಪಿದ್ದಾರೆ. ಇವಾಗಿನ ಜನರೇಷನ್ ಹೆಂಗಿದ್ದಾರೆ ಅಂದ್ರೆ, ಮದ್ವೆ ಮಾಡ್ಕೊಳ್ಳೋತ್ತಿಗೆ ಅವ್ರ ಸ್ಯಾಲ್ರಿ ಏನು ಅಂತ ಕೇಳ್ಕೊಂಡೆ ಮದ್ವೆ ಕ್ಲಾರಿಟಿ. ಹೌದು, ಇನ್ಕಮ್ ಜನರೇಷನ್ ಅವ್ರು ಕೆಲವ್ರು ನಾವಿಲ್ಲ, ನಾವ್ ಹಿಂದಿನ ಜನರೇಷನ್ ಈಗಿನವ್ರು ಹುಷಾರಿದಾರೆ, ಬಹಳ ತುಂಬಾ ಹುಷಾರಿದ್ದಾರೆ. ನನ್ ಮಗಳು ಜಾಬಿಗೆ ಹೋಗ್ತಿದ್ದಾಳೆ, ಅವಳು ರೆಡಿ ಇಲ್ಲ ನನ್ಗೆ ನಿನ್ ಸ್ಯಾಲ್ರಿ ಎಷ್ಟು ಅಂತ ಕೇಳ್ದೆ ನಾನು.
ಸ್ಟಾರ್ಟಿಂಗ್ ಫಸ್ಟ್ ಮಂತ್ ಅಲ್ಲೇ ಕೇಳಕ್ ಹೋಗಿಲ್ಲ. ಅವಳು ವರ್ಷಕ್ಕೆ ಇಷ್ಟು ಅಂತೇನೋ ಪ್ಯಾಕೇಜ್ ಅಂತ ಹೇಳಿದ್ರು. ನನ್ಗೆ ಅದ್ ಅರ್ಥ ಆಗಿಲ್ಲ. ಏನೋ ಪುಟ್ಟ ಹಂಗಂದ್ರೆ ಅಂದ್ರೆ ಯಾರಾದ್ರೂ ಕೇಳಿದ್ರೆ ಬೇಸಿಕ್ ಸ್ಯಾಲ್ರಿ ಅಂತ ಹೇಳು, ಎಷ್ಟಾದ್ರೂ ಬರ್ಲಿ, ನಿಂಗೆ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ನಿಂಗೆ ಹೇಳಿದ್ರೆ ಅಂತ ಹೇಳ್ತಾಳೆ. ನಾನು ಅದೇ ಅಂದೆ, ಅರ್ಥ ಆಗತ್ತೆ ಹೇಳ್ರೆ ಅಂದ್ರು, ಹೇಳಿಲ್ಲ ಅವ್ಳು. ಸರಿ ನಾನ್ ಸುಮ್ನೆ. ಸೊ ಕೇಳೋ ರೀತಿ ಕ್ಲಾರಿಟಿ ಇಟ್ಕೊಂಡ್ ಕೇಳಿ, ಸುಮ್ನೆ ಏನೋ ಕೇಳ್ಬೇಕು ಅನ್ನೋ ಲೆಕ್ಕದಲ್ಲಿ ಕೇಳಿದ್ರೆ ಮಕ್ಳು ಹೇಳಲ್ಲ. ಅವರ ಒಂದು ಆಕ್ಚುಲಿ ಮಕ್ಳು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ದಿಸ್ ಇಸ್ ಆಲ್ಸೋ ಬಾಂಡಿಂಗ್ ಅಗೇನ್. ನಿಮ್ಮಿಬ್ರು ಅಟ್ಯಾಚ್ಮೆಂಟ್ ಹೆಂಗಿದೆ ನೋಡಿ, ಕನೆಕ್ಷನ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ದಿಸ್ ಇಸ್ ನಾಟ್ ದ ಏನ್ ರೈಟ್ ವೇ. ಗೊತ್ತಾ ಶಾಲಿನಿ, 2004-03 ನಾನು ಕೆಲ್ಸಕ್ಕೆ ಸೇರಿದಾಗ ಫಸ್ಟ್ ಪೇ ಸ್ಲಿಪ್ ಅಂತ ಕೊಡ್ತಾರೆ ಆಫೀಸಲ್ಲಿ. ಸೊ ಎಕ್ಸಾಂಪಲ್ ನಾನು ಹೇಳ್ತಿರೋದು. ಕೊಟ್ಟಾಗ ನಾನು ತಗೊಂಡೋಗಿ ಮನೇಲಿ ಕೊಟ್ರೆ ನಮ್ ತಾಯಿಗೆ ಅರ್ಥ ಆಗ್ಲಿಲ್ಲ. ಬಟ್ ಎಷ್ಟು ಸಂಬಳ ನಿಂಗೆ ಬರುತ್ತೆ ಹೇಳು ಅಂದ್ರು. ಸೊ ಅವತ್ತಿನ ಅಜ್ಞಾನಕ್ಕೆ ಇಷ್ಟ ಅಂತ ಗೊತ್ತಿಲ್ಲ ಟೀನ್ಸ್ ಯಾವ ತರ ಅಂತ. ಅದೇ ಅವ್ರ ಸಂಗೀತ ಮೇಡಮ್ ಹೇಳ್ದಂಗೆ ಒಂದು ಟ್ರಾನ್ಸ್ಫರೆನ್ಸಿ ಬೇಸಿಕ್. ಸೊ ದಿಸ್ ಜ್ಞಾನ ಯು ನೀಡ್ ಟು ಗೇನ್. ನೀನು ಜಸ್ಟ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಇದೆ ಪೇ ಸ್ಲಿಪ್ ಆಫ್ IT ಸೆಕ್ಟರ್ ಪೇ ಸ್ಲಿಪ್ ಅಂತ ಹಾಕಿ. ಸೊ ನಿಮಗೆ ಅಲ್ಲಿ ಒಂದ್ ದಿವಸ ಕೇಳಿದ ಶಾಲು ನಿನ್ ಗ್ರಾಸ್ ಎಷ್ಟು ನೆಟ್ ಹೇಳು, ಅವಾಗ ಐ ಕ್ಯಾನ್ ಅನ್ನೋದು ಒಂದ್ ಬರ್ಬೋದೇನೋ. ಸಾರಿ, ನಾನ್ ಅದನ್ನ ಚೆಕ್ ಮಾಡಿದೆ, 20,000 ಅಂತ ಬಂದಿತ್ತು ಗೂಗಲ್ ಅಲ್ಲಿ. ಅಮೌಂಟ್ ಅಲ್ಲ, ದಟ್ ಪ್ಯಾಟ್ರನ್ ಐ ಆಮ್ ಟೆಲ್ಲಿಂಗ್. ನೆಟ್ ಎಷ್ಟು, ಗ್ರಾಸ್ ಎಷ್ಟು, ಆ ತರ ಕೇಳಿದಾಗ ನಮ್ಮಮ್ಮನೂ ಏನೋ ಸೋರ್ಸ್ ತಗೊಂಡಿ ಸಮ್ವೇರ್. ಮಕ್ಳು ಅದನ್ನು ಯೋಚನೆ ಮಾಡ್ತೀನಿ. ನನ್ ಮಗಂಗೆ ಇವತ್ತು ಬುಕ್ ಇಲ್ಲ ಅಂದ್ಕೊಂಡು ನೀನು ನನ್ ಮಾಡಿದ್ ಬೋಟ್ ನೋಡ್ಲಿ, ನನಗ್ ನೋಡೋಕ್ ಟೈಮ್ ಇದೆ. ಈಗ ಅವ್ನು ಹೋದ್ಮೇಲೆ ಅವ್ನು ಹೆಂಗ್ ಮಾಡಿದಾನ ಅದೆಲ್ಲ ನೋಡ್ತೀವಿ. ಸೊ ಕಿಡ್ಸ್ ಆಲ್ಸೋ ಅಬ್ಸರ್ವ್ ಅಸ್ ಹೌ ದೇ ಆರ್ ಅಪ್ಡೇಟೆಡ್ ಮೈ ಪೇರೆಂಟ್ಸ್ ಅನ್ನೋದು. ಆ ವಿಚಾರದಲ್ಲಿ ಹೋದಾಗ ವಿ ನೀಡ್ ಟು ಅಪ್ಡೇಟ್ ವಿತ್ ದೇರ್ ಆಸ್ಪೆಕ್ಟ್ಸ್ ಅನ್ನೋದು ನನ್ ಥಾಟ್. ಅವ್ರ ಆಸ್ಪೆಕ್ಟ್ಸ್ ಅಲ್ಲಿ ನಾವ್ ಅಪ್ಡೇಟ್ ಆಗೋದಕ್ಕೆ ಕಲಿಬೇಕು. ಅಂಡ್ ಕ್ಯೂರಿಯಾಸಿಟಿ ಇಲ್ಲಿ ಕೇಳ್ತಾ ಇದೀವಿ ಅಂತ ಫೀಲ್ ಆದ್ರೆ ಅವ್ರು ಖಂಡಿತ ನಮ್ಮ ಹತ್ರ ಮಕ್ಕಳ ವಿಚಾರದಲ್ಲಿ ಐ ವಾಂಟ್ ಅಗ್ರಿ. ಅವ್ರು ಹೇಳಲೇಬೇಕು. ಎಥಿಕ್ಸ್ ಆಲ್ಸೋ ಸ್ಯಾಲ್ರಿ ಅನ್ನೋದು ಯಾರು ಡೈರೆಕ್ಟ್ ಆಗಿ ಕೇಳೋದು ಇಲ್ಲ. ಇಟ್ಸ್ ದೇರ್ ವಿಶ್ ಟು ಟೆಲ್ ಆಲ್ಸೋ ಅಂತ ಅಂತಾರೆ. ಇಲ್ಲ, ಬಟ್ ಮಕ್ಕಳ ವಿಚಾರದಲ್ಲಿ ನಾನು ಇವಾಗ್ಲೇ ಎಲ್ರಿಗೂ ಹೇಳ್ತಾ ಇದ್ದೀನಿ, ಬಿ ವೆರಿ ಕ್ಲಿಯರ್. ಮಕ್ಕಳು ಹೇಳಲೇಬೇಕು. ಮದ್ವೆ ಆಗೋ ತನಕ ರೆಸ್ಪಾನ್ಸಿಬಿಲಿಟಿ ಇದೇ ಹೊಡೆದಿರೋದು ನಮಗೆಲ್ಲ ಲೈಫ್ ಅಲ್ಲಿ. ಎಸ್ಪೆಷಲಿ ನಾನ್ ಆಸ್ ಎ ಹೌಸ್ ವೈಫ್ ಅಂತ ನಾನ್ ಕನ್ಸಿಡರ್ ಈಗಿನೊಂದು ಎಷ್ಟು 10-12 ವರ್ಷದಲ್ಲಿ. ಅದಕ್ ಮುಂಚೆ ನಾವೊಂದು ಕ್ಲಾರಿಟಿ ಇಟ್ಕೊಂಡಿರ್ತೀವಿ. ಒನ್ಸ್ ಇಲ್ಲಿ ಬಂದಾಗ ಅವ್ರ ಮನೆಯಲ್ಲಿ ಅವರ ಜವಾಬ್ದಾರಿ ಆ ಕ್ಲಾರಿಟಿ ಕೊಟ್ರೆ ಲೈಫ್ ಅನ್ನು ಬ್ಯಾಲೆನ್ಸ್ ಮಾಡೋದು ಫೈನಾನ್ಷಿಯಲ್ ವೇ ತುಂಬಾ ಈಸಿ ಆಗತ್ತೆ ನಮ್ಗಳಿಗೆ ಆಸ್ ಎ ವೈಫ್. ಸೊ ಮಕ್ಳುಗಳಿಗೆ ಇದೆಲ್ಲ ನಾವು ಕ್ಲಾರಿಟಿ ಕೊಡ್ಬೇಕು. ನೀನ್ ಎಷ್ಟು ಖರ್ಚು ಮಾಡ್ತಿದ್ಯಾ, ಎಷ್ಟು ಇನ್ಕಮ್ ಬರ್ತಿದೆ, ಇದ್ರಲ್ಲಿ ನೀನ್ ಎಷ್ಟು ಸೇವಿಂಗ್ಸ್ ಮಾಡ್ತೀಯಾ, ಅವ್ರು ಹೇಳ್ದಂಗೆ ಟ್ರಾನ್ಸ್ಪರೆನ್ಸಿ ಬೇಕು. ಈಗ ನಮ್ಮಲ್ಲೂ ನಮ್ಮ ಮಾವ ಬಂದಾಗ್ಲೂ ಇವತ್ತಿಗೂ ನಿನ್ ಗಂಡ ಎಷ್ಟು ಸಂಬಳ ಬರುತ್ತೆ ಅಂತ ಹೇಳಲ್ಲ ನಮ್ಗೆ ಅಂತಾರೆ. ಸೊ ಅದನ್ನ ಅವ್ರು ಅಲ್ಲಿ ವರ್ಕ್ ಮಾಡಿದ್ರೆ ಅವರಿಗೂ ಆ ವಿಚಾರ ಬಂದಿರೋದು, ನನಗೂ ಆ ವಿಚಾರ ಕ್ಲಾರಿಟಿ ಸಿಕ್ಕಿರೋದು. ಇಲ್ಲಿ ನಾನೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾರ್ಗು. ನಿಮ್ ಮಕ್ಕಳ ವಿಚಾರದಲ್ಲಿ ಪ್ಯಾಟ್ರನ್ ಬ್ರೇಕ್ ಮಾಡಿ. ಇವಾಗ ನೀವು ಕಲ್ಸ್ಕೊಟ್ಟಿಲ್ಲ ಅಂದ್ರೆ ನಾಳೆ ಅವ್ರ ಹೆಂಡತಿಗೂ ಅವ್ರು ಹೇಳೋದಿಲ್ಲ. ಏನ್ ಮಕ್ಳನ್ ಬೆಳೆಸಿದೀರಾ, ಅವ್ರ ಗಂಡಂಗೂ ಹೇಳಲ್ಲ. ಆಮೇಲೆ ಏನ್ ಮಕ್ಳನ್ ಬೆಳೆಸಿದೀರಾ. ಇವತ್ತಿಗೂ ನಾವು ದುಡಿತೀವಿ. ನಾನ್ ದುಡಿದ್ರು ಟ್ರಾನ್ಸ್ಪರೆನ್ಸಿ ಇದೆ ನಮ್ಮ ಮನೆಯವ್ರ ಹತ್ರ. ನಾನ್ ಖರ್ಚು ಮಾಡೋದು ನನ್ನ ಫ್ರೀಡಮ್, ಅದು ಬೇರೆ ಪ್ರಶ್ನೆ. ಬಟ್ ಟ್ರಾನ್ಸ್ಪರೆನ್ಸಿ ಇರ್ಬೇಕು. ಎಕ್ಸಾಕ್ಟ್ಲಿ. ಟ್ರಾನ್ಸ್ಪರೆನ್ಸಿ ಇಲ್ದೇ ಇರೋ ಕಡೆ ಪ್ರಾಬ್ಲಮ್ ಆಗತ್ತೆ. ನಾನು 100% ಕರೆಕ್ಟ್ ಅಂತ ನಾನು ಹೇಳಲ್ಲ. ಎಲ್ಲಾರ ಫ್ಯಾಮಿಲಿಯಲ್ಲೂ ಟ್ರಾನ್ಸ್ಪರೆನ್ಸಿ ಇಲ್ದೇ ಇದ್ರೆ ಕಷ್ಟ ಆಗತ್ತೆ. ಸೊ ಮಕ್ಕಳಿಗೆ ದಯವಿಟ್ಟು ನೀವೇನೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಡಿ. ಎಲ್ಲರೂ ಹಂಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಮಕ್ಕಳ ಹತ್ರ ಕೇಳಿ, ಯಾಕೆ ಅವ್ರನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ? ಫ್ರೆಂಡ್ಲಿ ಫೀಲಿಂಗ್ ಮಾಡ್ಕೊಳ್ಳಿ, ಫ್ರೆಂಡ್ಲಿ ಆಗಿ ಕೇಳಿ. ಅಂಡ್ ವಾಣಿ ಹೇಳ್ದಂಗೆ ಅಪ್ಡೇಟ್ ಮಾಡ್ಕೊಳ್ಳಿ. ಅವ್ರ ಜೊತೆ ನೀವು ಅಪ್ಡೇಟ್ ಆಗಿ ಏನ್ ನಡೀತಾ ಇದೆ ತಿಳ್ಕೊಳಕ್ ಟ್ರೈ ಮಾಡಿ. ನಮ್ದು ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮೊಳಗಡೆನೆ ಇನ್ವಾಲ್ವ್ ಆಗೋಗ್ಬಿಟ್ಟಿರ್ತೀವಿ. ಇವತ್ತು ಆಕ್ಚುಲಿ ಬೆಳಿಗ್ಗೆ ಸೆಷನ್ ನಡೀತಾ ಇತ್ತು ನನ್ಗೆ 8:15. ನನ್ ಮಗ ಬಂದ್ಬಿಟ್ಟು ನನಗೆ ಅವ್ನ್ ಸೂಟ್ ಎಲ್ಲ ಹಾಕೊಂಡೋದ, ಇವತ್ ಬ್ಲೇಸರ್ ಎಲ್ಲ ಹಾಕೊಂಡೋದ. ಅವ್ನ್ ನನ್ನ ಹತ್ರ ತೋರಿಸ್ಬಿಟ್ಟು ನನ್ಗೆ ಅಮ್ಮ ಹೆಂಗಿದೆ ಅಂತ ತೋರಿಸ್ಬಿಟ್ಟೆ ಹೋದ ಅವ್ನ್ ನನ್ಗೆ. ಅಂದ್ರೆ ನಾವ್ ಕನೆಕ್ಟೆಡ್ ಆಗಿ ಇರ್ತೀವಿ ಅಂದ್ರೆ ಮಾತ್ರ ಅವ್ನ್ ನನ್ನ ಹತ್ರ ಬರ್ತಾರೆ. ಅಂಡ್ ಮಗಳು ಟ್ಯೂಷನ್ ಹೋಗೋತ್ತಿಗೆ, ಸ್ಕೂಲ್ಗೆ ಹೋಗೋತ್ತಿಗೆ, ಇವಾಗ್ಲೂ ಅಷ್ಟೇ ಟ್ಯೂಷನ್ ಹೋಗೋತ್ತಿಗೆ ಬಂದ್ಬಿಟ್ಟು ಅಮ್ಮ ನಾನು ಹೋಗ್ ಬರ್ತೀನಿ. ಈ ಟ್ರಾನ್ಸ್ಪರೆನ್ಸಿ ಬೇಕು, ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಬೇಕು. ಅಮ್ಮ ಏನೋ ಬ್ಯುಸಿ ಆಗಿದ್ದಾಳಲ್ಲ, ಅವಳ ಪಾಡಿಗೆ ಅವಳು ಇರ್ಲಿ, ನನ್ ಪಾಡಿಗೆ ನಾನು ಇರ್ಲಿ. ನೋ, ಇಲ್ಲ. ಆ ಸ್ಯಾಲ್ರಿ ಅನ್ನೋ ಪಾಯಿಂಟ್ ಮೋಸ್ಟ್ಲಿ ಆ ಮನಿ ಅನ್ನೋ ವಿಷಯದಲ್ಲಿ ನನ್ಗೆ ಅವ್ರಿಬ್ರು ಕನೆಕ್ಟ್ ಆಗ್ತಿಲ್ಲ ಅನ್ಸತ್ತೆ. ಇಲ್ಲ ನಾನ್ ಕನೆಕ್ಟ್ ಆಗ್ತಿಲ್ಲ ಅವ್ರಿಗೆ. ಇಲ್ಲ, ನೀವೇ ಸ್ವಲ್ಪ ಕ್ಲಾರಿಟಿ ತಗೊಳ್ಳಿ. ಅರ್ಜೆಂಟ್ ಮಾಡಿ ಕೇಳಕ್ ಹೋಗ್ಬೇಡಿ. ಕ್ಯೂರಿಯಾಸಿಟಿ ಇಟ್ಕೊಂಡ್ ಕೇಳೋ ತರ ಇರಬಾರ್ದು ಅವ್ರಿಗೆ. ಏನಕ್ಕೆ ಅಮ್ಮ ಕೇಳ್ತಾ ಇದ್ದಾಳೆ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು.
ಅಷ್ಟೇ. ಅದನ್ನೇ ಹೇಳ್ತೀನಿ, ಮಂತ್ಲಿ ಒಂದ್ ಡೇಟ್ ಅಲ್ಲಿ ಬರುತ್ತೆ, ಬಂದಿದ ತಕ್ಷಣ ಒಂದ್ ಸ್ವಲ್ಪ ಅವ್ರ ಅಪ್ಪನ್ ಕೊಟ್ಬಿಡ್ತಾಳೆ ಆಯ್ತಾ. ಅದನ್ನ ಅಪ್ಪನ್ ಕೊಟ್ಟಾಯ್ತು ಅನ್ನೋ ವಿಷಯ ನನ್ಗೆ ಹೇಳ್ತಾಳೆ. ಎಷ್ಟು ಬಂತು ಅಂತ ಕೇಳಿದ್ರೆ ಬಂತು 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 ಅಷ್ಟೇ ಹೇಳ್ತಾಳೆ. ಅದೊಂಚೂರು ಎಕ್ಸ್ಟ್ರಾ ಬಂದಿದ್ರು ಕಮ್ಮಿ ಬಂದಿದ್ರು ಹೇಳಲ್ಲ. ಇದಕ್ಕೊಂದ್ ಹೇಳ, ಎಲ್ಲಾರ್ಗು ಹೇಳ್ತಾ ಇದೀನಿ, ನಿಮ್ಮ ಮಕ್ಳ ಜೊತೆ ಅಟ್ಲೀಸ್ಟ್ ದಿನಕ್ಕೆ ಒಂದು 10 minutes ಕೂತ್ಕೊಂಡು ಮಾತಾಡಿ. 10 minutes ಕೂತ್ಕೊಂಡು ಮಾತಾಡಿ. ಮೊಬೈಲ್ ಇಟ್ಕೋಬಾರ್ದವ್ರು, ನೀವನು ಮೊಬೈಲ್ ಇಟ್ಕೋಬಾರ್ದು. ಐ ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡಿ, ಅವಾಗ್ಲೇ ವರ್ಕ್ ಆಗೋದು, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡಿ. ಮತ್ತು ಕೂತಿದ್ದ ದಿವ್ಸನೇನೆ ಡೈರೆಕ್ಟ್ ಅದನ್ನೇ ಮಾತಾಡ್ಬೇಡಿ. ಫಸ್ಟ್ ಬಾಂಡಿಂಗ್ ಬೆಳೆಸ್ಕೊಳ್ಳಿ, ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳಿ. ನೋಡು, ನನಗೂ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ ಇಂಟ್ರೆಸ್ಟ್ ಇದೆ, ಏನೇನು ಅಂತ ತಿಳ್ಕೊತಾ ಇದ್ದೀನಿ, ಏನು ಅಂತ ನನಗೂ ಗೊತ್ತಿರ್ಬೇಕು, ಪರಿಜ್ಞಾನ ಇರ್ಬೇಕು. ನನ್ ಜ್ಞಾನ ಬೆಳೆಸ್ಕೊಳಕ್ ಕೇಳ್ತಾ ಇದ್ದೀನಿ, ಕ್ಯೂರಿಯಾಸಿಟಿ ಕೇಳ್ತಾ ಇಲ್ಲ. ಎಲ್ಲ ಒನ್ ಬೈ ಒನ್ ಮಾಡ್ಬೇಕು. ಎಲ್ಲ ಒಂದೇ ಸತಿ ಮಾಡಕ್ಕಾಗಲ್ಲ. ಒನ್ ಬೈ ಒನ್ ಫಸ್ಟ್ ಐ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳಿ. ಮಗಳಾಗ್ಲಿ ಗಂಡ ಆಗ್ಲಿ ಐ ಕಾಂಟ್ಯಾಕ್ಟ್ ಇಂಪಾರ್ಟೆಂಟ್. ಯಾವ್ದೇ ರಿಲೇಶನ್ಶಿಪ್ ಅಲ್ಲಾದ್ರೂ ಐ ಕಾಂಟ್ಯಾಕ್ಟ್ ಇಂದಾನೆ ಸಂಬಂಧ ಬೆಳೆಯೋದು. ಕಣ್ಣು ಕಣ್ಣು ಸೆಳೆದಾಗ ಹಾಡೇ ಮಾಡಿಲ್ವಾ ರಾಜ್ಕುಮಾರ್? ಸುಮ್ನೆ ಮಾಡಿದಾರ ಅವರು. ಬಟ್ ಥ್ಯಾಂಕ್ಸ್ ಶಾಲಿನಿ, ಟಾಪಿಕ್ ಎತ್ತಿದ್ದಕ್ಕೆ ವಿಷಯ ತಿಳ್ಕೊಂಡಂಗಾಯ್ತು ಎಲ್ಲರಿಗೂ. ಒಂದು ಅಪ್ಡೇಟ್ ಇಲ್ಲ, ನಿಜವಾಗ್ಲೂ ಬೇಕು. ಆತರ ಏನಿಲ್ಲ. ಅಲ್ಲ ಅಲ್ಲ, ಇದೇನೆ ಮೇಜರ್ ಇದು. ಈಗ ನಿನಗಲ್ಲಿ ಆ ಫೀಲ್ ಬಂದಿದೆ ಅಂದಾಗ ಅದ್ ಎಕ್ಸ್ಪ್ರೆಸ್ ಮಾಡೋದು ಒಳ್ಳೇದಾಯ್ತು. ಈಗ ಎಷ್ಟೋ ಸತಿ ಕೆಲವ್ರು ಹೇಳ್ಬೇಕು ಅಂದ್ರು ಹೇಳಕ್ ರೆಡಿ ಇರಲ್ಲ. ಸೊ ನೀನು ಹೇಳಿದ್ದು ಈಗ ನಾಳೆ ನನ್ ಮಗನು ದುಡಿಯಕ್ ಹೋಗ್ಬೋದು, ನನ್ ಮಗಳು ಸೊ ಅದೊಂದ್ ಬೇಸಿಕ್ ಇನ್ಫಾರ್ಮೇಶನ್ ಇದ್ದಾಗ ವಿಲ್ ಇಂಟ್ರಾಕ್ಟ್ ವಿತ್ ದಟ್. ಓ ಹೌದಲ್ವಾ, ಈ ಕೀ ಪಾಯಿಂಟ್ಸ್ ನಾವು ಇಲ್ಲಾಂದ್ರೆ ಎಷ್ಟೋ ಬಂತು ನಿಂಗೆ ಸ್ಯಾಲ್ರಿ ಕೊಡಿಲಿ ಅಂತಂದ್ರೆ ಅವ್ರ ಹಂಗೇನೆ ಮಾಡ್ತಾರೆ. ಸೊ ನಾವ್ ಆಸ್ ಎ ಪೇರೆಂಟ್ ಯಾವ್ಯಾವ ಸ್ಟೆಪ್ ಯೂಸ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇರುತ್ತೆ. ಅಂಡ್ ಆಲ್ಸೋ ಅವ್ರು ನಾನ್ ದುಡಿತಾ ಇದೀನಿ ಅನ್ಕೂಡ್ಲೆ ಅವ್ರ ಮೈಂಡ್ ಸೆಟ್ ಶಿಫ್ಟ್ ಆಗೋಗ್ಬಿಡುತ್ತೆ. ಹೌದೌದು, ನಮ್ಮನೇಲಿ ಆಗಿರೋದು ನಾನ್ ಏನೇ ದುಡಿದ್ರು ನಾನ್ ಇಲ್ಲಿ ಮಗಳೇನೆ, ದಟ್ಸ್ ಇಟ್. ಅಲ್ಲ ಅದೇ ಆಗಿರೋದು. ಮಗನಿಗೂ ಅಷ್ಟೇ ಹೇಳ್ಕೊಡೋದು, ನೀನ್ ಎಷ್ಟೇ ಪರ್ಸೆಂಟೇಜ್ ತಗೋ, ಯು ಆರ್ ಇಲ್ಲಿ ಸನ್ನೆ ಮಗನೇ, ಸಂಸ್ಕಾರ ಕಲಿ. ನೀನ್ ಎಷ್ಟಾರ ಪರ್ಸೆಂಟೇಜ್ ತಗೋ, ನನ್ಗೆ ಅದು ಸಂಬಂಧ ಇಲ್ಲ. ನೀನ್ ಎಷ್ಟು ಕೋಟ್ಯಾಂತರ ರೂಪಾಯಿ ದುಡಿದ್ರು ನೀನ್ ನನ್ ಜೊತೆ ಕನೆಕ್ಟೆಡ್ ಆಗಿಲ್ಲ ಅಂದ್ರೆ ಅಪ್ಪ ಅಮ್ಮನ ಜೊತೆ ನಥಿಂಗ್ ವರ್ಕ್ಸ್. ಅಲ್ಲಿ ನಾವು ಮದ್ವೆ ಆಗೋತ್ತಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತೀವಿ. ಅರ್ಥವೇ ಇಲ್ದಂಗ ಆಗಿರುತ್ತೆ. ನಾನು ಇದನ್ನೆಲ್ಲ ಯೋಚನೆ ಮಾಡಿದಾಗ ನಿಜವಾಗ್ಲೂ ನಾನು ಎಷ್ಟೋ ಸತಿ ಇದು ಫ್ರಾಂಕ್ಲಿ, ಯಾಕಂದ್ರೆ ಇದು ಗೊತ್ತಿಲ್ಲ ಯಾರು ಹೆಂಗ್ ತಗೊಂತೀರಾ. ನನ್ನ ಹಸ್ಬೆಂಡ್ ಹತ್ರ ನಾನು ಇದೇ ವಿಚಾರಕ್ಕೆ ಈವನ್ ನಾನು ಅದೇ ಅಂತಿರ್ತೀನಿ, ನಿಮ್ಮ ಅಪ್ಪ ಅಮ್ಮ ನಿಮಗ್ ಜವಾಬ್ದಾರಿ ಇನ್ನೂ ಕೊಟ್ಬಿಟ್ಟಿದ್ರೆ ಲೈಕ್ ಕೌಂಟ್ ವೈಸ್ ಅಂದಾಗ ಇಟ್ ಈಸ್ ಗೊತ್ತಿಲ್ಲ. ಇವನ್ ನಾವು ಇನ್ನೂ ಒಂದ್ ಸ್ವಲ್ಪ ಗೊತ್ತಿಲ್ಲ, ಇವಾಗ ವೆಲ್ ಅಂಡ್ ಗುಡ್, ಇನ್ನು ನಾವು ಇಂಪ್ರೂವೈಸೇಷನ್ ಅಲ್ಲಿ ಇನ್ನೂ ಚೆನ್ನಾಗಿ